ಪೂಜ್ಯ ಶ್ರೀಪಾದಾಚಾರ್ಯರಿಗೆ ತಮ್ಮೆಲ್ಲರ ಪರವಾಗಿ ಭಕ್ತಿಪೂರ್ವಕ ಸ್ವಾಗತವನ್ನು ಕೋರಿ ತಾವು ಈ ಪ್ರವಚನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಿ ಈಗ ಆಚಾರ್ಯರ ಪ್ರವಚನ ಪ್ರಾರಂಭಿಸುತ್ತಾರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಯಸ್ಯ ತ್ರೀಣ್ಯುದಿತಾನಿ ವೇದವಚನೆ ರೂಪಾಣಿ ದಿವ್ಯಾನ್ಯಲಂ ಬಟ್ ತದ್ದರ್ಶತಮಿತ್ಥಮೇವ ನಿಹಿತಂ ದೇವಸ್ಯ ಭರ್ಗೋ ಮಹತ್. ವಾಯೋ ರಾಮವಚೋನಯಂ ಪ್ರಥಮಕಂ ಪೃಕ್ಷೋ ದ್ವಿತೀಯಂ ವಪುಃ ಮಧ್ವೋ ಯತ್ತು ತೃತೀಯಮೇತದಮುನಾ ಗ್ರಂಥಃ ಕೃತಃ ಕೇಶವೇ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಪ್ರಣಮತ್ಕಾಮಧೇನುಂಚ ಭಜತ್ಸುರತರೂಪಮಂ ಶ್ರೀಭಾವಬೋಧಕೃತ್ಪಾದ ಚಿಂತಾಮಣಿಮುಪಾಸ್ಮಹೇ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತದಯಾಲವೇ. ಶ್ರೀಮದ್ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಎಲ್ಲ ಭಕ್ತರಿಗೂ ಕೂಡ ಅಭಯವನ್ನು ನೀಡ್ತಾ ಇದ್ದಾನೆ. ದೇವರನ್ನು ನಾವೆಂದೂ ನೋಡಿಲ್ಲ, ಇದ್ದಾನೋ ಇಲ್ಲೋ ಅನ್ನುವಂತಹ ಸಂಶಯಕ್ಕೆ ಈಡಾಗುವಂತಹ ಪ್ರಸಂಗ ಇದೆ. ಇಂತಹ ಸಾತ್ವಿಕರಾದ ಸಂದೇಹವನ್ನ ಪಡೆದ ಸಜ್ಜನರನ್ನ ಉದ್ಧರಿಸಬೇಕು ಅಂತ ಅವರಿಗೆ ಯಥಾರ್ಥವಾದ ಜ್ಞಾನವನ್ನು ಹುಟ್ಟಿಸಿ ತನ್ಮೂಲಕವಾಗಿ ಅವರಿಗೆ ಉತ್ತಮವಾಗಿರುವಂತಹ ಕರ್ಮಗಳಲ್ಲಿ ತೊಡಗಿಸಿ ತನ್ಮುಖಾಂತರವಾಗಿ ಪರಮಾತ್ಮನ ಪ್ರಸಾದವಾಗಿ ಅವರಿಗೆ ಉತ್ತಮವಾಗಿರುವಂತಹ ಗತಿಯನ್ನ ಕೊಡಿಸಬೇಕು ಅನ್ನುವಂತಹ ಏಕೈಕ ಉದ್ದೇಶದಿಂದಲೇನೆ ಕೃಷ್ಣ ಎಲ್ಲ ವಿಚಾರಗಳನ್ನು ಕೂಡ ಭಕ್ತರಿಗಾಗಿ ತೋರಿಸಿಕೊಡ್ತಾ ಇದ್ದಾನೆ. ಅರ್ಜುನನನ್ನ ನಿಮಿತ್ತ ಮಾಡಿದ್ದಷ್ಟೇ, ಅವನಿಗೆ ಎಲ್ಲ ವಿಚಾರಗಳೂ ಕೂಡ ಗೊತ್ತಿವೆ. ಅನೇಕ ಬಾರಿ ಈ ವಿಚಾರವನ್ನು ನಾವು ಹೇಳಿದ್ದೇವೆ. ಅರ್ಜುನ ಇಂದ್ರಾವತಾರ,
ದೇವತೆಗಳು ಅಂತಾಗಬೇಕು ಅಂತಾದರೇನೆ ಅವರಿಗೆ ಅಪರೋಕ್ಷ ಜ್ಞಾನ ಅಂತ ಅನ್ನೋದು ಇರಲೇಬೇಕು. ಅಪರೋಕ್ಷ ಜ್ಞಾನವಿರದೆ ಅವರು ದೇವತಾ ಪದವಿಗೆ ಬರ್ತಾರೆ ಅಂತ ಅನ್ನೋದು ಆಗೋದೇ ಇಲ್ಲ. ಆದ್ದರಿಂದ ಅರ್ಜುನನಿಗೆ ಬರಬೇಕಾಗಿರುವಂತಹ ಜ್ಞಾನ ಸಂಪತ್ತು ಅಂತ ಏನಿದೆ ಅದು ಅವಶ್ಯವಾಗಿ ಈ ಗೀತೆಯ ಉಪದೇಶವನ್ನು ಪಡೆದುಕೊಂಡ ಮೇಲೆ ಅವನಿಗೆ ಬಂದೇ ಇದೆ. ಆದರೆ ಕೇವಲ ಅವನಿಗಷ್ಟೇ ಇದು ಲಾಭದಾಯಕವಾದದ್ದಲ್ಲ, ಇಡೀ ಸಾತ್ವಿಕ ಸಮೂಹಕ್ಕೆ ಇದು ಲಾಭದಾಯಕವಾದದ್ದು. ಅಂತಹ ಉತ್ಕೃಷ್ಟವಾದ ಪ್ರಮೇಯಗಳನ್ನ ಕೃಷ್ಣ ಪರಮಾತ್ಮ ತೋರಿಸಿಕೊಡ್ತಾ ಇದ್ದಾನೆ. ನಿನ್ನೆ ದಿವಸ ಪರಮಾತ್ಮ ಎಲ್ಲರಿಗೂ ಅಭಯ ಪ್ರದಾನ ಮಾಡಿದ. ನನ್ನಲ್ಲಿ ಏನೇ ನೀವು ಆಸಕ್ತರಾಗಿದ್ದರೆ ನಿಮ್ಮ ಯೋಗಕ್ಷೇಮವನ್ನ ಧರಿಸೋದು ನಾನು ನೋಡಿಕೊಳ್ಳುವಂತಹ ಕಾರ್ಯ. ನಾನು ನಿಮ್ಮ ಯೋಗಕ್ಷೇಮವನ್ನ ವಹಿಸ್ಕೊಳ್ತೇನೆ. ಏನೇನು ನೀವು ಕಾರ್ಯವನ್ನು ಮಾಡ್ತೀರೋ ನನಗೆ ಪ್ರೀತಿಯಾಗಲಿ ಅಂತ ನನ್ನಲ್ಲಿ ಅರ್ಪಣೆಯನ್ನು ಮಾಡಿ, ಆಗ ನಾನು ಪ್ರೀತನಾಗಿ ಎಲ್ಲವನ್ನೂ ನಿಮ್ಗೆ ಕೊಡ್ತೇನೆ. ಬೇರೆ ದೇವತೆಗಳನ್ನ ನೀವು ಪ್ರಸನ್ನೀಕರಿಸಿಕೊಳ್ಳಬೇಕು ಅಂತ ಹೋದರೆ ನಾನು ಅವರಲ್ಲೇ ಇದ್ದು ನಿಮಗೆ ಒಲಿಯೋದು. ಬೇರೆ ದೇವತಾ ಉಪಾಸಕರು ಅಂತ ಇರ್ತಾರೆ ನೋಡ್ರಿ ಲೋಕದಲ್ಲಿ, ಅವರಿಗೆಲ್ಲ ಆಯಾ ದೇವತೆಗಳೇನೇ ಸ್ವತಂತ್ರವಾಗಿ ಫಲವನ್ನ ಕೊಡ್ತಾರೆ ಅಂತ ಅನ್ಕೊಂಡಿದ್ದೀರಾ? ಇಲ್ಲ, ಅವರಲ್ಲೂ ಪರಮಾತ್ಮನೇ ಇದ್ದು ಆ ದೇವತಾ ಉಪಾಸನೆಯನ್ನು ಮಾಡಿದ ಮೇಲೆ ಪರಮಾತ್ಮನನ್ನು ಹೇಗೆ ಉಪಾಸನೆ ಮಾಡಬೇಕು ಅಂತ ಅವರಿಗೆ ಗೊತ್ತಿಲ್ಲ, ಅಥವಾ ಇದೇ ಕೊನೆ ಅಂತ ಅನ್ಕೊಂಡಿರ್ತಾರೆ. ಅವರಿಗೆ ನಾನು ಅಲ್ಲೇ ಇದ್ದು ಫಲವನ್ನು ಕೊಡೋದು. ಆದರೆ ಬೇರೆ ದೇವತೆಗಳನ್ನು ಉಪಾಸನೆ ಮಾಡಿ ಏನು ಫಲವನ್ನು ಪಡೆದಿರ್ತಾರೋ ಅದಕ್ಕೆ ಅಂತ ಇದೆ, ಅದು ಒಂದು ದಿವಸ ಹೋಗ್ಬಿಡುತ್ತದೆ. ಆದರೆ ಪರಮಾತ್ಮನನ್ನ ಭಜಿಸಿದಾಗ ಯಾವ ಫಲ ಇದೆಯೋ ಆ ಫಲಕ್ಕೆ ಅಂತವಿಲ್ಲ. ಶಾಶ್ವತವಾಗಿರುವಂತಹ ಸುಖವೇ ಪರಮಾತ್ಮನ ಭಜನೆಯ ಫಲ. ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ಮನ್ಮನಾಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಷ್ಯಸಿ ಯುಕ್ತೈವಂ ಆತ್ಮಾನಂ ಮತ್ಪರಾಯಣ. ನನ್ನಲ್ಲಿ ಏನೇ ಮನಸ್ಸನ್ನ ಇಡುವವನಾಗಪ್ಪ, ಮದ್ಭಕ್ತೋ ಭವ, ನನ್ನಲ್ಲಿ ಭಕ್ತಿಯನ್ನ ಮಾಡು, ನನ್ನನ್ನು ಕುರಿತೇನೆ ಯಜ್ಞಾದಿ ಕ್ರಿಯೆಗಳನ್ನು ಮಾಡು. ಕೊನೆಗೆ ನನ್ನನ್ನ ಪಡಿತಾ ಇದ್ದೀಯ ನೀನು. ನನ್ನನ್ನು ಪಡೆದ ಮೇಲೆ ಯಾರಿಗೂ ಕೂಡ ಭಯ, ಶೋಕ, ದುಃಖದ ಪ್ರಸಂಗವೇ ಇರುವುದಿಲ್ಲ ಅಂತ ಪರಮಾತ್ಮ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಇದರ ಮುಂದೆ ಕೃಷ್ಣ ಒಂದು ಮಾತನ್ನು ಹೇಳ್ತಾನೆ, ನಾನು ಎಲ್ಲದಕ್ಕೂ ಕೂಡ ಕಾರಣನಾಗಿದ್ದೇನೆ. ನನ್ನ ಸ್ವರೂಪವನ್ನು ಸಂಪೂರ್ಣವಾಗಿ ಯಾವ ದೇವತೆಗಳೂ ಕೂಡ ತಿಳಿದಿಲ್ಲ. ನಮೇ ವಿದು ಸುರಗಣಾಃ ಪ್ರಭವಂ ನ ಮಹರ್ಷಯಃ ಅಹಮಾದಿರ್ಹಿ ದೇವಾನಾಂ ಮಹರ್ಷೀಣಾಂಚ ಸರ್ವಶಃ. ನನಗೆ ಹುಟ್ಟಿಲ್ಲ, ನನಗೆ ಮರಣವೂ ಇಲ್ಲ, ಆದರೆ ನಾನು ಎಲ್ಲ ಪದಾರ್ಥಗಳಿಗೂ ಕೂಡ ಕಾರಣ. ಎಲ್ಲ ಪದಾರ್ಥವನ್ನು ಒಂದಲ್ಲ ಒಂದು ರೀತಿಯಿಂದ ನಾನು ಸಂಹರಿಸ್ತೇನೆ. ಕೆಲವೊಂದು ಪದಾರ್ಥಗಳಿಗೆ ಆ ವಸ್ತುವಿನ ಸ್ವರೂಪ ನಾಶ ಅನ್ನೋದೇ ನಾಶ. ಜೀವನ ನಾಶ ಅಂದ್ರೆ ಅವರ ದೇಹ ನಾಶ ಆಗೋದೇ ಜೀವನ ನಾಶ. ಇನ್ನು ಉತ್ತಮರಾಗಿರುವಂತಹ ದೇವತೆಗಳಿಗೆ ಅವರಿಗೂ ಕೂಡ ಪ್ರಾಕೃತವಾಗಿರುವ ದೇಹ ಇರ್ತದೆ, ಆ ದೇಹವನ್ನೇ ನಾನು ತೆಗೆದು ಹಾಕ್ತೀನಿ. ಲಕ್ಷ್ಮೀದೇವಿಯವರಿಗೂ ಕೂಡ ಒಂದು ತರಹದ ನಾಶ ಇದೆ. ಅದೇನು ಅಂದ್ರೆ ದೇಹವೂ ಕೂಡ ಅವಳದು ನಿತ್ಯ, ಅವಳ ಅಪ್ರಾಕೃತ ಸ್ವರೂಪಳು ಅಂತಾದ್ದರಿಂದ ಪರಮಾತ್ಮ ಅವಳನ್ನು ತುಂಬಾ ಸಮೀಪಕ್ಕೆ ಅಂತ ಕರ್ಕೊಂಡು ಬಿಡ್ತಾನೆ. ಅದೇ ಅವಳಿಗೆ ಲಯ. ಅಷ್ಟೇ ಅಲ್ಲ, ನನ್ನ ರೂಪಗಳನ್ನು ನಾನು ಕಾಣಿಸದಂತೆ ಮಾಡಿಬಿಡ್ತೀನಿ ಅಂತ. ನನ್ನ ರೂಪಗಳಿಗೂ ಕೆಲವೊಂದು ಲಯ ಇದೆ ಅಂತ ಹೇಳ್ಕೊಂಡಿದ್ದಾನೆ. ಅದೆಲ್ಲವೂ ಒಂದೊಂದು ರೀತಿಯಿಂದ ತಿಳಿಯಬೇಕಾಗಿರುವಂತಹ ವಿಚಾರಗಳವೆಲ್ಲ. ಆದರೆ ಈ ತರಹ ನನಗೆ ಮಾಡೋರು ಯಾರೂ ಇಲ್ಲ.
ನನಗೆ ಜನಕರಾದವರು ಯಾರೂ ಇಲ್ಲ, ನನಗೆ ವಿನಾಶಕರಾದವರು ಯಾರೂ ಇಲ್ಲ. ಹೀಗೆ ಪರಮಾತ್ಮ ವಿಚಾರವನ್ನ ಹೇಳಿ ತನ್ನ ವಿಭೂತಿ ರೂಪಗಳ ಬಗ್ಗೆ ಪ್ರಾರ್ಥನೆಯನ್ನು ಮಾಡಿಕೊಂಡು ಕುಳಿತುಕೊಂಡಿರುವಂತಹ ಅರ್ಜುನ ಇದ್ದಾನಲ್ಲ, ಅವನು ಸಲುವಾಗಿ ಹೇಳಿಕೊಡ್ತಾನೆ. ಕೃಷ್ಣನನ್ನ ಕುರಿತು ಅರ್ಜುನ ಹೇಳ್ದ, ಪರಂ ಬ್ರಹ್ಮ ಪರಂಧಾಮ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಮಜಂ ವಿಭುಂ ಆಹುಸ್ತ್ವಾಂ ಋಷಯಃ ಸರ್ವೇ ದೇವರ್ಷಿ ನಾರದಸ್ತಥಾ ಅಸಿತೋ ದೇವಲೋ ವ್ಯಾಸಃ ಸ್ವಯಂ ಚೈವ ಪ್ರವೀಶಿಮೆ. ಪರಮಾತ್ಮ, ನೀನು ಉತ್ತಮ ಇದ್ದೀಯ, ಪರಿಪೂರ್ಣನಾಗಿದ್ದೀಯ ಅಂತ ಅನ್ನೋದನ್ನ ಎಲ್ಲಾ ಜ್ಞಾನಿಗಳು ಹೇಳ್ತಾರೆ. ಅಸಿತ, ದೇವಲ, ವ್ಯಾಸ, ನಾರದ ಮಹರ್ಷಿಗಳು ಇವರೆಲ್ಲ ಹೇಳ್ತಾರೆ. ನನಗೆ ಈ ಎಲ್ಲ ಪದಾರ್ಥಗಳಲ್ಲಿ ಅಂತರ್ಗತವಾಗಿರುವ ಆಯಾಯ ಪದಾರ್ಥಕ್ಕೆ ಉತ್ತಮತೆಯನ್ನು ತಂದುಕೊಟ್ಟಿರುವಂತಹ ನಿನ್ನ ರೂಪಗಳು ಅಂತಿವೆಯಲ್ಲ, ಅವುಗಳನ್ನೇ ವಿಭೂತಿ ರೂಪಗಳು ಅಂತಂತಾರೆ. ಅವುಗಳ ಬಗ್ಗೆ ಉಪದೇಶವನ್ನ ಮಾಡು. ಅದಕ್ಕೆ ಈ ವಿಭೂತಿ ರೂಪಗಳು ಅಂತ ವಿಭೂತಿ ಅಂತ ಹೀಗೆಲ್ಲ ಪರಮಾತ್ಮನನ್ನ ಕರೀತಾ ಇದ್ದಾರಲ್ಲ, ಅದಕ್ಕೆ ಇದೇ ಅರ್ಥವೇ. ಪರಮಾತ್ಮ ಪ್ರಾಕೃತ ವಸ್ತುಗಳಲ್ಲಿ ಇರ್ತಾನೆ. ಕೇವಲ ಇರ್ತಾನೆ ಅಂತ ಇಷ್ಟೇ ಅಲ್ಲ, ಆ ವಸ್ತುವಿಗೆ ಸಜಾತೀಯವಾಗಿರುವ ಇನ್ನನೇಕ ವಸ್ತುಗಳಕ್ಕಿಂತಲೂ ಕೂಡ ಇದು ತುಂಬಾ ಅಧಿಕ ಅನ್ನುವ ತರಹ ಅದಕ್ಕೆ ಶ್ರೇಷ್ಠತ್ವವನ್ನು ಕೊಡುವಂತಹ ಭಗವಂತನ ರೂಪಕ್ಕೆ ವಿಭೂತಿ ರೂಪ ಅಂತಂತಾರೆ. ಅವುಗಳಿಗೆ ಪ್ರತ್ಯೇಕವಾಗಿ ಪರಮಾತ್ಮನೇ ಉದಾಹರಣೆಯನ್ನು ಕೊಡ್ತಾನೆ. ನಾನು ಯಾವ್ಯಾವ ಪದಾರ್ಥಗಳಲ್ಲಿ ಹೇಗಿದ್ದೀನಿ ಅಂತ. ಅವುಗಳಲ್ಲಿ ಅನೇಕ ವಿಭೂತಿ ರೂಪಗಳನ್ನು ಪರಮಾತ್ಮ ತೋರಿಸಿಕೊಟ್ಟಿದ್ದಾನೆ. ಇಲ್ಲಿಯೂ ವಿಭೂತಿ ರೂಪಗಳ ಬಗ್ಗೆ ವಿಚಾರ ಬರ್ತಾ ಇದೆ. ಭಾಗವತದಲ್ಲಿ ಏಕಾದಶ ಸ್ಕಂದದಲ್ಲೂ ಕೂಡ ಈ ವಿಭೂತಿ ರೂಪಗಳ ವಿಚಾರ ಅಂತ ಅನ್ನೋದನ್ನು ಹೇಳಿದ್ದಾರೆ. ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯ ಸ್ಥಿತಃ ಅಹಮಾದಿಶ್ಚ ಮಧ್ಯಂಚ ಭೂತಾನಾಂ ಅಂತ ಏವ ಚ. ಪ್ರತಿಯೊಂದು ಪದಾರ್ಥಗಳ ಅಂತರ್ಯಾಮಿಯಾಗಿ ನಾನು ಆದಿ ಮಧ್ಯ ಅಂತಗಳನ್ನ ಮಾಡ್ತಾ, ಸೃಷ್ಟಿಯನ್ನ ಮಾಡ್ತಾ, ರಕ್ಷಣೆಯನ್ನ ಮಾಡ್ತಾ, ಸಂಹಾರವನ್ನೂ ಕೂಡ ಮಾಡ್ತಾ ಇರ್ತೀನಿ ಅರ್ಜುನ. ಇಂತಹ ನಾನು ಆದಿತ್ಯಾನಾಂ ಅಹಂ ವಿಷ್ಣು ಜ್ಯೋತಿಷಾಂ ರವಿರಂಶುಮಾನ್ ಮರೀಚಿರ್ ಮರುತಾಮಸ್ಮಿ ನಕ್ಷತ್ರಾಣಾಂ ಅಹಂ ಶಶಿ. ಪರಮಾತ್ಮ ಎಲ್ಲದಿರ್ತಾನೆ ಅಂತ. ಈಗ ಕೆಲವೊಂದು ಕಡೆ ಪರಮಾತ್ಮನೇ ಇದ್ದಾನೆ ಅಂತಾದ್ದರಿಂದ ಹಾಗೆ ಕರಿಬಹುದು. ಪರಮಾತ್ಮ ಮೊದಲಿಗೆ ಹೇಳಿದ ಆದಿತ್ಯಾನಾಂ ಅಹಂ ವಿಷ್ಣು. ದ್ವಾದಶ ಆದಿತ್ಯರು ಅಂತಿದ್ದಾರೆ ನೋಡಿ, ಅವುಗಳಲ್ಲಿ ವಿಷ್ಣು ಅನ್ನುವಂತಹ ಆದಿತ್ಯ ಇದ್ದಾನೆ. ಅವನು ಪರಮಾತ್ಮನೇ ಅವನು. ಆದ್ದರಿಂದ ಇಲ್ಲಿ ಸರಿ ಹೋಗ್ಬೋದು. ಆದರೆ ಜ್ಯೋತಿಷಾಂ ರವಿರಂಶುಮಾನ್, ಉತ್ತಮವಾಗಿರುವಂತಹ ಪ್ರಕಾಶಕವಾದ ವಸ್ತುಗಳಲ್ಲಿ ನಾನು ಸೂರ್ಯ ಅಂತ ಹೇಳಿಕೊಂಡ ಪರಮಾತ್ಮ. ಸೂರ್ಯ ಒಬ್ಬ ದೇವ, ಅವನು ಹೇಗೆ ಪರಮಾತ್ಮ ಆಗ್ಲಿಕ್ಕೆ ಸಾಧ್ಯ ಅನ್ನುವ ಪ್ರಶ್ನೆಗಳು ಬರ್ತಾವೆ. ಸಾಮಾನ್ಯವಾಗಿ ಎಲ್ಲರೂ ಹೀಗೆ ಹೇಳ್ತಾ ಇದ್ದಾರೆ. ಯಾಕೆ ಪರಮಾತ್ಮನಿಗೂ ದೇವತೆಗಳಿಗೂ ಜೀವರಿಗೂ ಅಭೇದ ಇರೋದ್ರಿಂದ ಇವನೇ ಅವನು ಅನ್ನುವ ರೀತಿಯಲ್ಲಿ ಹೇಳ್ಕೊಂಡು ಹೋಗಿದ್ದಾರೆ. ಅದರ ವಿಚಾರವನ್ನು ಇತ್ಯಾದಿ ಶ್ಲೋಕಗಳ ಅರ್ಥವನ್ನು ಹೇಳೋ ಕಾಲಕ್ಕೆ ಪರಮಾತ್ಮ ಆಯಾಯ ಪದಾರ್ಥ ನಾಮಗಳು ಅವುಗಳಿಗೆ ಮುಖ್ಯವಾಗಿರುವಂತಹ ವಾಚ್ಯನಾಗಿದ್ದಾನೆ. ಮೊದಲಿಗೆ ಪರಮಾತ್ಮನಿಗೆ ರಸ ಅಂತ ಹೆಸರಿರೋದು. ಆ ರಸ ಎನ್ನುವಂತಹ ಶಬ್ದವನ್ನ
ಈ ನೀರಿನಲ್ಲಿರುವಂತಹ ಒಂದು ಗುಣವಾಚಕವನ್ನಾಗಿ ಲೋಕದಲ್ಲಿ ನಾವು ವ್ಯವಹರಿಸ್ತಾ ಇರೋದು ಅಷ್ಟೇ ಹೊರತು ಪರಮಾತ್ಮನಿಗೆ ಆ ನಾಮ ಇಲ್ಲ ಅಂತ ತಿಳಿಯತಕ್ಕದ್ದಲ್ಲ. ಯಾಕೆ? ಪರಮಾತ್ಮನಿಗೆ ಸರ್ವ ಶಬ್ದ ವಾಚ್ಯತ್ವವಿದೆ. ಎಲ್ಲ ಶಬ್ದಗಳಿಂದಲೂ ಕೂಡ ಅವನೇ ವಾಚ್ಯನಾಗಿರುವುದರಿಂದ ಯಾವ ಶಬ್ದವನ್ನು ತೆಗೆದುಕೊಂಡ್ರೂ ಅದು ಪರಮಾತ್ಮನನ್ನೇ ಹೇಳಿಕೊಡ್ತದೆ. ಮತ್ತೆ ಲೋಕದಲ್ಲಿ ವ್ಯವಹಾರ ಮಾಡೋದು ಹೇಗೆ ಅಂದ್ರೆ, ವ್ಯವಹಾರ ಎಷ್ಟು ಆಗ್ತದೋ ಅಷ್ಟಕ್ಕೋಸ್ಕರ ಅಂತ ಭಗವದ್ವಾಚಕವಾಗಿರುವ ಆ ಶಬ್ದಗಳನ್ನೇನೆ ಈ ಇಂದ್ರಾದಿ ದೇವತೆಗಳಲ್ಲಿ ನಾವು ಬಳಸೋದು. ಅದಕ್ಕೆ ಉದಾಹರಣೆಯನ್ನು ಕೊಟ್ಟಿದ್ದೇವೆ. ಹೇಗೆ ಲೋಕದಲ್ಲಿ ತಾತಂದಿರ ಹೆಸರನ್ನ ಮೊಮ್ಮಗನಿಗೆ ಇಡ್ತಾರೆ ನೋಡಿ, ಹಾಗೆ ಪರಮಾತ್ಮ ತನ್ನ ನಾಮಗಳನ್ನು ಕೊಟ್ಟಿದ್ದಾನೆ. ಆದ್ರಿಂದ ಹಿರಣ್ಯಗರ್ಭ, ರುದ್ರ, ಶಿವ, ಲಕ್ಷ್ಮಿ ಎಲ್ಲ ನಾಮಗಳು ಪರಮಾತ್ಮನದ್ದೇ. ಎಷ್ಟೋ ನಾಮಗಳನ್ನ, ಪ್ರಸಿದ್ಧವಾದ ನಾಮಗಳನ್ನ ನಾವು ವಿಷ್ಣು ಸಹಸ್ರನಾಮದಲ್ಲೂ ನೋಡ್ತೀವಿ ನೋಡಿ. ಅನಾದಿಹಿ ಭೂರ್ಭುವ ಲಕ್ಷ್ಮೀ ಸುವೀರೋ ರುಚಿರಾಂಗದ. ಪರಮಾತ್ಮನಿಗೆ ಲಕ್ಷ್ಮಿ ಅಂತ ಹೆಸರಿದೆ. ಎಲ್ಲಿದೆ ಅದು? ಲಕ್ಷ್ಮಿಯಲ್ಲೇ ಇರುತ್ತದೆ. ಲಕ್ಷ್ಮಿ ಎನ್ನುವ ನಾಮದಿಂದ ಆ ಲಕ್ಷ್ಮೀ ದೇವಿಯಲ್ಲಿದ್ದಾನೆ ಅಂತಾದ್ದರಿಂದ ಅವಳಿಗೆ ಲಕ್ಷ್ಮಿ ಅಂತ ಹೆಸರು ಬಂತು. ಇದು ಯಾವಾಗ ಪ್ರಾರಂಭ ಆಗಿದ್ದು ಅಂದ್ರೆ, ಇದು ಅನಾದಿ ಕಾಲದಿಂದ ಹೀಗೆ ಇರೋದು. ಆದ್ರಿಂದ ಪರಮಾತ್ಮ ಈ ಎಲ್ಲಾ ಶಬ್ದಗಳಿಂದ ವಾಚ್ಯರಾಗಿದ್ದಾನೆ ಎಂದು ಒಂದು ಅರ್ಥ ಆಗೋದಾದ್ರೆ, ಆ ಶಬ್ದಗಳಿಂದ ಯಾವ ಅರ್ಥವನ್ನು ನಾವು ಹೇಳ್ತೀವೋ ಆ ಪದಾರ್ಥದಲ್ಲಿಯೂ ಪರಮಾತ್ಮ ಇದ್ದಾನೆ ಅಂತನೂ ಇದೆ. ಮರೀಚಿರ್ ಮರುತಾಮಸ್ಮಿ ನಕ್ಷತ್ರಾಣಾಂ ಅಹಂ ಶಶಿ. ಮರುತ್ ಗಣ ಅಂತ ಕರೀತಾರೆ 49 ಜನ. ಕಶ್ಯಪ ಹಾಗೂ ದಿತಿದೇವಿ ಅವರಲ್ಲಿ ಹುಟ್ಟು ಬಂದಿರುವಂತಹ ದ್ವಿತೀಯ ಮಕ್ಕಳು ಅಂತ ದೈತ್ಯರು ಅಂತ ಆದರೂ ದೇವತೆಗಳು ಇವರೆಲ್ಲ. ಇಂದ್ರನೇ ಅವರ ಮೇಲೆ ಅನುಗ್ರಹವನ್ನು ಮಾಡಿರ್ತಾನೆ. ಬಹಳ ಪ್ರಸಿದ್ಧವಾದ ಕಥೆ ಇದೆ. ಆ 49 ಜನ ಏನು ಮರುತ್ಗಳಿದ್ದಾರಲ್ಲ, ಅವರಲ್ಲಿ ಮರೀಚಿ ಎನ್ನುವಂತಹ ಮರುತ್ ನಾನು ಅಂತಾನೆ ಪರಮಾತ್ಮ. ಅಲ್ಲ, ಮರೀಚಿ ಎನ್ನುವಂತಹದ್ದು ಮರುತ್ ಅವನಪ್ಪ. ಪರಮಾತ್ಮ ಹೇಗಾಗ್ತಾನೆ ಅಂದ್ರೆ, ನಾನು ಮರೀಚಿ ಎನ್ನುವಂತಹ ಶಬ್ದದಿಂದ ಪ್ರತಿಪಾದ್ಯನಾಗಿ ಆ ಮರೀಚಿ ಎನ್ನುವಂತಹ ಮರುತ್ತಿನಲ್ಲಿ ಇರ್ತೀನಿ. ಆದ್ದರಿಂದ ಮರೀಚಿ ಎನ್ನುವಂತಹ ಮರುತ್ತು ಇನ್ನ 48 ಮರುತ್ತುಗಳಿಗಿಂತಲೂ ಕೂಡ ಅಧಿಕ ಅಂತ ಆಗ್ತಾನೆ. ಆಯಾಯ ನಾಮಗಳಿಂದ ಆ ವಸ್ತುಗಳಲ್ಲಿ ಪರಮಾತ್ಮ ಇರೋದು ಏಕೆ ಅಂದರೆ, ಇನ್ನ ಆ ಮರುತ್ ಗಣ ಅಂತ ಏನಿದೆಯಲ್ಲ ಅವರಿಗಿಂತಲೂ ಈ ಮರೀಚಿ ಎನ್ನುವಂತಹ ಮರುತು ಉತ್ತಮನಾಗಲಿ ಅಂತ ಪರಮಾತ್ಮನ ಸಂಕಲ್ಪ ಇದೆ. ಆದ್ದರಿಂದಲೇನೆ ಅಲ್ಲಿರ್ತಾನೆ. ಯಾಕೆ ಪರಮಾತ್ಮನಿಗೆ ಮರೀಚಿ ಎಂದು ಕರೀತಾರೆ? ಪ್ರತಿಯೊಂದು ಶಬ್ದಕ್ಕೆ ಏನು ನಿಜವಾದ ಅರ್ಥ ಇದೆ ಅಂತ ನಿರ್ವಚನೆಯನ್ನು ತೋರಿಸಬೇಕು. ಆದರೆ ಕಾಲ ಹೇಗಿದೆಯೋ ಹಾಗೆ ಹೋಗೋಣ ಅಂತ. ಆದ್ದರಿಂದ ಕೆಲವೊಂದು ಶಬ್ದಗಳನ್ನ ನಾವು ಹಾಗೆ ತಿಳ್ಕೊಳ್ಬೋದು. ಪರಮಾತ್ಮನಿಗೆ ಮರೀಚಿ ಅಂತ ಯಾಕೆ ಕರೀತಾರೆ? ಯಾವ ಮರೀಚಿ ಎನ್ನುವ ಶಬ್ದದಿಂದ ವಾಚ್ಯನಾದ ಮರುತ್ಗಣದಲ್ಲಿ ಒಬ್ಬನಾದ ಮರುತ್ತಿನಲ್ಲಿ ಪರಮಾತ್ಮನ ರೂಪ ಇದೆಯೋ ಆ ಪರಮಾತ್ಮನ ರೂಪಕ್ಕೆ ಮರೀಚಿ ಅಂತ ಯಾಕೆ ಹೆಸರು ಅಂದ್ರೆ, ಆಚಾರ್ಯರು ತೋರಿಸ್ಕೊಟ್ಟಿದ್ದಾರೆ. ಮರ ಅನ್ನುವ ಶಬ್ದಕ್ಕೆ ನೀರು ಅಂತ ಅರ್ಥ. ಅವುಗಳನ್ನ ಪಡೆದಿರುವಂತಹ ಮೇಘಗಳಿಗೆ ಮರೀ ಅಂತ ಕರೀತಾರೆ. ಅವುಗಳನ್ನ ಪರಮಾತ್ಮ ಅಳುಗಾಡಿಸ್ತಾನೆ, ಸಂಚಾರವಾಗುವಂತೆ ಮಾಡ್ತಾನೆ. ಆದ್ದರಿಂದ ಪರಮಾತ್ಮನಿಗೆ ಮರೀಚಿ ಅಂತಂತಾರೆ. ನೋಡಿ, ಗಾಳಿ ಬಂತು ಅಂದ್ರೆ ಮೇಘಗಳು ಮುಂದೆ ಹೋಗ್ತಾ ಹೋಗಿಲ್ಲ. ಆದ್ರಿಂದ ನೀರನ್ನ ಹೊತ್ತುಕೊಂಡು ಹಾರಾಡ್ತಾ ಇರುವೆ ಮೋಡಗಳು ಅಂತಂತಾರಲ್ಲ, ಹಾಗೆ ನೀರಿನಿಂದ ಕೂಡಿರುವಂತಹ ಆ ಮೋಡಗಳನ್ನು ಪರಮಾತ್ಮ ಅಳುಗಾಡಿಸ್ತಾನೆ, ಮುನ್ನಡೆಸ್ತಾನೆ ಅಂತಾದ್ದರಿಂದ ಮರೀಚಿ ಅಂತ ಪರಮಾತ್ಮನಿಗೆ ಕರೀತಾರೆ. ಈ ನಾಮದಿಂದ ಆ ಮರೀಚಿ ಅನ್ನೋ ಮರುತ್ತಿನಲ್ಲಿ ಇರ್ತಾನೆ. ಆದ್ರಿಂದ ಆ ಮರೀಚಿ ಅನ್ನೋ ಮರುತ್ತು ಉಳಿದ ಮರುತ್ತಿಗಿಂತಲೂ ಕೂಡ ಅಧಿಕ ಅಂತ. ಹೀಗೆ ವಿಭೂತಿ ರೂಪಗಳ ಬಗ್ಗೆ ಹೀಗೆ ತಿಳ್ಕೊಳ್ಬೇಕಾಗುತ್ತೆ.
ಇಲ್ಲಿ ಯಾವ್ಯಾವ ಶಬ್ದಗಳು ಬರ್ತಾವಲ್ಲ ಎಲ್ಲ ಶಬ್ದವೂ ಕೂಡ ಪರಮಾತ್ಮನ್ನೇ ಹೇಳೋದು. ಮರೀಚಿ ಶಬ್ದ, ಶಶಿ ಶಬ್ದ, ರವಿ ಶಬ್ದ, ಇನ್ನು ಅನೇಕ ಶಬ್ದಗಳು ಬರ್ತವೆ ಮುಂದೆ. ಆ ಎಲ್ಲಾ ಶಬ್ದಗಳಿಗೂ ಪರಮಾತ್ಮನೇ ಅರ್ಥ ಹೇಗೆ ಅಂತ ತಿಳ್ಕೊಳ್ಳುವಂತಹದ್ದು, ಆ ನಿರ್ವಚನವನ್ನು ತಿಳ್ಕೊಳ್ಳುವಂತಹದ್ದು ಆಚಾರ್ಯರು ತೋರಿಸಿರುವ ಮಾರ್ಗದಲ್ಲಿ ನಾವು ನೋಡಬೇಕಾಗುತ್ತೆ. ಇನ್ನ ಪರಮಾತ್ಮ ನಕ್ಷತ್ರಾಣಾಂ ಅಹಂ ಶಶಿ, ನಕ್ಷತ್ರಗಳ ಮಧ್ಯದಲ್ಲಿ ನಾನು ಶಶಿ, ಚಂದ್ರ. ಚಂದ್ರನಲ್ಲಿ ಪರಮಾತ್ಮ ಶಶಿ ಅನ್ನುವ ನಾಮದಿಂದ ಇರ್ತಾನೆ. ಯಾಕೆ ಪರಮಾತ್ಮನಿಗೆ ಶಶಿ ಅಂತಂತಾರೆ ಅಂದ್ರೆ ಶಶ ಅಂದರೆ ಉತ್ತಮವಾಗಿರುವಂತಹ ಸುಖ, ಅತಿ ಸುಖ, ಬಹಳವಾದ ಸುಖವನ್ನ ಪಡೆದಿದ್ದಾನೆ ಅಂತ. ಆದ್ದರಿಂದ ಪರಮಾತ್ಮನಿಗೆ ಶಶಿ ಅಂತಂತಾರೆ. ಶಶಿ ಅಂತ ಚಂದ್ರನಿಗೆ ಹೆಸರು. ಯಾಕೆಂದ್ರೆ ಉತ್ತಮವಾಗಿರುವಂತಹ ಸುಖವನ್ನ ಪಡೆದುಕೊಂಡಿರುವ ಕಾರಣದಿಂದ ಶಶಿ ಶಬ್ದ ವಾಚ್ಯನಾಗಿರುವ ಪರಮಾತ್ಮ ಅಲ್ಲಿದ್ದಾನೆ ಅಂತ. ಆದ್ದರಿಂದ ಚಂದ್ರನಿಗೆ ಶಶಿ ಅಂತ ಕರೆಯೋದು. ಆದ್ದರಿಂದಲೇನೆ ನಕ್ಷತ್ರಗಳಿಗಿಂತಲೂ ಕೂಡ ಶಶಿ, ಚಂದ್ರ ಉತ್ತಮನಾದ. ಹೀಗೆ ಪ್ರತಿಯೊಂದು ಪದಾರ್ಥವನ್ನು ತಿಳಿಬೇಕು. ರುದ್ರಾಣಾಂ ಶಂಕರಶ್ಚಾಸ್ಮಿ ವಿತ್ತೇಶೋ ಯಕ್ಷ ರಕ್ಷಸಾಂ ವಸೂನಾಂ ಪಾವಕಶ್ಚಾಸ್ಮಿ ಮೇರು ಶಿಖರಿಣಾಮಹಂ. ರುದ್ರರು 11 ಜನ ಇದ್ದಾರೆ. ಅವರಲ್ಲಿ ಶಂಕರ, ಪಾರ್ವತಿಪತಿ ಶಂಕರ ಇದ್ದಾನಲ್ಲ, ಅವನಲ್ಲಿ ನಾನಿರ್ತೇನೆ, ಅವನೇ ನಾನಲ್ಲ. ಯಾಕೆ ರುದ್ರದೇವರ ಅಂತರ್ಯಾಮಿಯಾಗಿರುವ ಆ ಪರಮಾತ್ಮನಿಗೆ ಶಂಕರ ಅಂತ ಕರೀತಾರೆ ಅಂದ್ರೆ ಪರಮಾತ್ಮ ಸುಖಕ್ಕೆ ಕಾರಣನಾಗಿದ್ದಾನೆ, ಇನ್ನೊಬ್ಬರಿಗೆ ಸುಖವನ್ನ ಕೊಡ್ತಾ ಇದ್ದಾನೆ. ಸ್ವತಃ ರುದ್ರದೇವರಲ್ಲಿದ್ದು ಅವರಿಗೆ ಸುಖವನ್ನ ಕೊಡ್ತಾನೆ ಅಂತಾದ್ದರಿಂದ ಶಂಕರನಲ್ಲಿರುವಂತಹ ಪರಮಾತ್ಮನ ರೂಪಕ್ಕೆ ಶಂಕರ ಅಂತ ಹೆಸರು. ಆದ್ದರಿಂದಲೇನೆ ಈ ಏಕಾದಶ ರುದ್ರರಲ್ಲಿ ಶಂಕರನಿಗೆ, ಪಾರ್ವತಿಪತಿ ಶಂಕರನಿಗೆ ಬಹಳ ಮಹತ್ವ ಇದೆ. ವಿತ್ತೇಶೋ ಯಕ್ಷ ರಕ್ಷಸಾಂ, ಇನ್ನು ಯಕ್ಷರು ರಾಕ್ಷಸರು ಅಂತಿದ್ದಾರೆ ನೋಡಿ, ಅವರಿಗೆಲ್ಲರಿಗೂ ಕೂಡ ಅಧಿಪತಿ ಯಾರು ಅಂದ್ರೆ ಕುಬೇರ. ಕುಬೇರನಿಗೆ ವಿತ್ತೇಶ ಅಂತ ಕರೀತಾರೆ. ವಿತ್ತ ಅಂದ್ರೆ ದುಡ್ಡು, ಸಂಪತ್ತು, ಅದಕ್ಕೆ ನಿಯಾಮಕನಾದವನು. ಏನ್ರಿ ಕುಬೇರ ನಿಜವಾಗಿಯೂ ಐಶ್ವರ್ಯಕ್ಕೆ ನಿಯಾಮಕನ ಅಲ್ಲ. ಕುಬೇರನಲ್ಲಿ ಇರುವಂತಹ ಪರಮಾತ್ಮನಿಗೆ ವಿತ್ತೇಶ ಅಂತ ಹೆಸರು. ಯಾಕೆ? ಅವನು ನಿಜವಾಗಿ ಸಂಪತ್ತಿಗೆ ಅಧಿಪತಿಯಾದವನು. ಅವನು ಕುಬೇರನಲ್ಲಿ ಇದ್ದಾನೆ ಅಂತಾದ್ದರಿಂದ ಅವನಿಗೂ ವಿತ್ತೇಶತ್ವ ಬಂದಿದೆ. ಹಾಗೇನೆ ಯಕ್ಷರು ರಾಕ್ಷಸರ ನಡುವೆ ಕುಬೇರ ದೊಡ್ಡವ, ಹಿರಿಯ ಅಂತಾದ. ಹಾಗೇನೆ ಪರಮಾತ್ಮ ಮೇರು ಪರ್ವತ. ಪರ್ವತಗಳಲ್ಲಿ ಶ್ರೇಷ್ಠವಾಗಿರುವಂತಹ ಪರ್ವತ ಯಾವುದು ಅಂದ್ರೆ ಮೇರು ಪರ್ವತ. ಮೇರುಹು ಶಿಖರಿಣಾಮಹಂ. ಯಾಕೆ ಪರಮಾತ್ಮ ಮೇರು ಅಂತ ಅನಿಸ್ಕೊಳ್ತಾನೆ ಅಂದ್ರೆ ಬಹಳ ಅದ್ಭುತ ಇದೆ ಅರ್ಥ. ಮಾ ಹಾಗೂ ಈರ ಅನ್ನುವ 2 ಶಬ್ದಗಳನ್ನು ಸೇರಿಸಿ ಮಾಡಿರುವಂತಹ ಶಬ್ದ ಇದೆ. ಈರ ಎನ್ನುವ ಶಬ್ದಕ್ಕೆ ಪ್ರೇರಕರು ಅಂತ ಅರ್ಥ ಇದೆ. ಯಾರಿಗೆ ಪ್ರೇರಕರಿಲ್ರೋ, ಪರಮಾತ್ಮನಿಗೆ ಯಾರು ಪ್ರೇರಕರಿಲ್ಲ. ಆದ್ದರಿಂದ ಪರಮಾತ್ಮ ಮೇರ, ಅದು ಅವನ ಸ್ವಭಾವ ಆಗಿದೆ ಅಂತಾದ್ದರಿಂದ ಪರಮಾತ್ಮನಿಗೆ ಮೇರು ಅಂತ ಕರೀತಾರೆ. ಪರಮಾತ್ಮನಿಗೆ ಯಾರು ಪ್ರೇರಕರಿಲ್ಲ, ಅವನು ಸ್ವತಂತ್ರ ಅಂತಾದ್ದರಿಂದ ಪರಮಾತ್ಮನಿಗೆ ಮೇರು ಅಂತ ಕರೀತಾರೆ. ಆ ಮೇರು ಎನ್ನುವ ಹೆಸರಿನಿಂದ ಪರಮಾತ್ಮ ಮೇರು ಪರ್ವತದಲ್ಲಿದ್ದಾನೆ ಅಂತಾದ್ದರಿಂದ ಬೇರೆ ಎಲ್ಲಾ ಪರ್ವತಗಳಿಗಿಂತಲೂ ಕೂಡ ಮೇರು ಪರ್ವತ ಶ್ರೇಷ್ಠ ಆಯಿತು. ಮೇರು ಪರ್ವತಕ್ಕೆ ಮೇರು ಅನ್ನುವಂತಹ ನಾಮವೂ ಬಂದಿದೆ. ವೇದಾನಾಂ ಸಾಮವೇದೋಸ್ಮಿ ದೇವಾನಾಮಸ್ಮಿ ವಾಸವಃ ಇಂದ್ರಿಯಾಣಾಂ ಮನಶ್ಚಾಸ್ಮಿ ಭೂತಾನಾಂ ಅಸ್ಮಿ ಚೇತನ. ವೇದಾನಾಂ ಸಾಮವೇದೋಸ್ಮಿ, ಋಗ್ವೇದವನ್ನ ಒಂದು ಬಿಟ್ಟು ಉಳಿದ 3 ವೇದಗಳಲ್ಲಿ ಸಾಮವೇದ ತುಂಬಾ ಹಿರಿಯದಾದದ್ದು. ಹಾಗೇನೆ ದೇವಾನಾಂ ಅಸ್ಮಿ ವಾಸವಃ,
ಬ್ರಹ್ಮ ರುದ್ರ ಮುಂತಾದ ದೇವತೆಗಳನ್ನು ಬಿಟ್ಟು ಇನ್ನುಳಿದ ದೇವತಾ ವಿಷಯದಲ್ಲಿ ಇಂದ್ರನಿಗೆ ಇರುವಷ್ಟು ಪ್ರಾಧಾನ್ಯ ಬೇರೆ ದೇವತೆಗಳಿಗಿಲ್ಲ. ಯಾಕೆಂದ್ರೆ ನಾನು ಆ ಇಂದ್ರನಲ್ಲಿ ವಾಸವ ಎನ್ನುವಂತಹ ನಾಮದಿಂದ ಇರ್ತಾ ಇದ್ದೇನೆ, ನಾನಲ್ಲಿ ವಾಸ ಮಾಡ್ತಾ ಇದ್ದೇನೆ ಅಂತಾದ್ದರಿಂದಲೇನೆ ಇಂದ್ರ ದೇವೋತ್ತಮ ಅಂತಾದ. ಎಲ್ಲಿಯ ತನಕ? ಇಂದ್ರನಿಗಿಂತಲೂ ಕೂಡ ಕಡಿಮೆಯಾಗಿರುವ ದೇವತೆಗಳಿಗಿಂತ ಇಂದ್ರ ದೊಡ್ಡವನು ಹೊರತು ಬ್ರಹ್ಮಾದಿ ದೇವತೆಗಳಿಗಿಂತಲೂ ಕೂಡ ಬ್ರಹ್ಮ ರುದ್ರ ಗರುಡ ಶೇಷ ಇವರಿದ್ದಾರಲ್ಲ, ಇವ್ರಿಗಿಂತ ದೊಡ್ಡವನು ಅಂತ ಅಭಿಪ್ರಾಯದಲ್ಲಿ ಹೇಳಿದ್ದಲ್ಲ. ಅದಕ್ಕೆ ಹೇಳಿರೋದು ಆ ಪದಾರ್ಥಕ್ಕೆ ಉತ್ತಮತೆಯನ್ನು ತಂದಿದೆ ಹೊರತು ಸರ್ವೋತ್ತಮತ್ವವನ್ನು ತಂದಿರುವಂತಹದ್ದಲ್ಲ. ಸರ್ವೋತ್ತಮ ಪರಮಾತ್ಮ ಒಬ್ಬನೇ. ಆ ಪದಾರ್ಥ ಅನ್ನೋದು ಶ್ರೇಷ್ಠವಾಗಿದೆ ಲೋಕದಲ್ಲಿ. ಇಂದ್ರದೇವರು ಬಹಳ ಪ್ರಸಿದ್ಧರಾಗಿದ್ದಾರೆ. ಇವೆಲ್ಲ ಬರಲಿಕ್ಕೆ ಪರಮಾತ್ಮನಲ್ಲಿರುವಂತಹ ಆ ವಾಸವ ಎನ್ನುವ ಶಬ್ದವಾಚ್ಯವಾದ ರೂಪ. ಹೀಗೆ ಬಹಳಷ್ಟು ಉತ್ತಮವಾಗಿರುವಂತಹ ತನ್ನ ರೂಪಗಳ ಬಗ್ಗೆ ಪರಮಾತ್ಮ ತಿಳಿಸ್ಕೊಡ್ತಾನೆ. ಇವೆಲ್ಲವನ್ನೂ ಕೂಡ ವಿಶೇಷ ಜ್ಞಾನ ಸಂಪಾದನೆ ಮಾಡಲಿಕ್ಕೆ ಅಂತ ನಾವು ಅವಶ್ಯವಾಗಿ ತಿಳ್ಕೊಳ್ಬೇಕು. ಎಲ್ಲ ಕಡೆ ದೇವರಿದ್ದಾನೆ ಅಂತ ಅನ್ನೋದು ಇದು ಸಾಮಾನ್ಯ ಜ್ಞಾನ, ಇದು ಅವಶ್ಯವಾಗಿ ಬೇಕೇ ಬೇಕು. ಆದರೆ ಆಯಾಯ ಪದಾರ್ಥಗಳಲ್ಲಿ ಪರಮಾತ್ಮ ವಿಶೇಷ ಕಾರ್ಯಕ್ಕೋಸ್ಕರ ಅಲ್ಲಿ ಅಂತರ್ಗತನಾಗಿರ್ತಾನೆ ಅಂತ ತಿಳಿಯೋದು ಕೂಡ ಬಹಳ ಉತ್ತಮ. ಅದರಿಂದ ಇನ್ನಷ್ಟು ಭಗವಂತನ ಮಹಿಮೆ ನಮಗೆ ಗೊತ್ತಾಗಿ ಭಕ್ತಿಯ ಉದ್ರೇಕಕ್ಕೆ ಕಾರಣವಾಗುತ್ತದೆ. ಈಗ ನೋಡಿ, ಎಲ್ಲನೂ ಪರಮಾತ್ಮನ ಅವತಾರವೇ ದಶಾವತಾರದಲ್ಲಿ, ಇದರಲ್ಲಿ ಯಾವ ಸಂದೇಹವೂ ನಮಗಿಲ್ಲ. ಇಷ್ಟೇ ತಾನೆ. ಆದರೆ ಇಷ್ಟೇ ಅಂತ ಇರಂಗಿಲ್ಲ. ಅದರಲ್ಲಿ ಈಗ ರಾಮ ರೂಪವನ್ನು ತಗೊಳ್ಳಿ, ಬಹಳ ಪ್ರಸಿದ್ಧವಾದದ್ದು. ಎಲ್ಲರೂ ಶ್ರೀರಾಮಚಂದ್ರನ ಕಥೆಯನ್ನ ಕೇಳ್ತಾರೆ. ಈ ರಾಮ ಎನ್ನುವಂತಹ ರೂಪದಲ್ಲಿ ಏನು ವೈಶಿಷ್ಟ್ಯ ಅಂದ್ರೆ, ಪರಮಾತ್ಮನ ಅವತಾರವೇ ನಿಜ, ಆದರೂ ಪರಮಾತ್ಮನ ವಾಸುದೇವ ಎನ್ನುವಂತಹ ರೂಪದ ಅವತಾರ ವಿಶೇಷ. ಮತ್ತೆ ಪರಮಾತ್ಮನ ಎಲ್ಲ ರೂಪದಲ್ಲೂ ಐಕ್ಯ ಇದೆ ಅಂತ ತಿಳ್ಕೊಂಡ ಮೇಲೆ ಈ ವಿಚಾರವನ್ನು ಹೇಳೋದು. ಮತ್ತೆ ಪರಮಾತ್ಮ ಬೇರೆ, ವಾಸುದೇವ ಬೇರೆ, ಶ್ರೀರಾಮಚಂದ್ರ ಬೇರೆ ಅಂತ ತಿಳ್ಕೊಂಡ್ರೆ ಅವಾಗ ಈ ವಿಚಾರವನ್ನು ಹೇಳಲಿಕ್ಕೆ ಹೋಗಲ್ಲ. ಹಾಗೆ ಎಲ್ಲಾ ರೂಪಗಳಲ್ಲಿಯೂ ಕೂಡ ಐಕ್ಯ ಇದೆ, ಎಲ್ಲದಲ್ಲೂ ಕೂಡ ಸಮಾನವಾಗಿರುವಂತಹ ಬಲ ಜ್ಞಾನ ಮುಂತಾದ ಎಲ್ಲ ಗುಣಗಳು ಕೂಡ ಇವೆ ಅಂತ ತಿಳ್ಕೊಂಡ ಮೇಲೆ ವಿಶೇಷವಾಗಿರುವಂತಹ ಅರ್ಥಗಳನ್ನ ತಿಳಿಸ್ತಾ ಹೋಗ್ತಾರೆ ಗುರುಗಳು. ಪರಮಾತ್ಮ ಸೃಷ್ಟಿಯ ಆದಿಕಾಲದಲ್ಲಿ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಎನ್ನುವಂತಹ ತನ್ನಿಂದ ಅಭಿನ್ನವಾಗಿರುವಂತಹ ರೂಪಗಳನ್ನ ಸ್ವೀಕರಿಸ್ತಾನೆ ಅಂತ ಹೇಳ್ತಾರಲ್ಲ, ಅವುಗಳಲ್ಲಿ ಮೋಕ್ಷವನ್ನ ಕೊಡ್ಲಿಕ್ಕೆ ಅಂತ ಪರಮಾತ್ಮ ವಾಸುದೇವ ಎನ್ನುವ ರೂಪವನ್ನ ಸ್ವೀಕರಿಸಿರ್ತಾನೆ. ಆ ಮೋಕ್ಷಪ್ರದಾಯಿಯಾಗಿರುವಂತಹ ವಾಸುದೇವನೇ ಶ್ರೀರಾಮಚಂದ್ರ. ರೂಪಗಳಲ್ಲಿ ಐಕ್ಯ ಇರೋದ್ರಿಂದ ಎಲ್ಲವೂ ಒಂದೇ ಅಂತ ಅತ್ಯಂತ ನಿಜವಾದ ಸಂಗತಿಯೇ. ಆದರೆ ಈ ರೀತಿಯಾಗಿ ತಿಳಿದುಕೊಂಡಾಗ ಇದು ಪರಮಾತ್ಮನಲ್ಲಿರುವಂತಹ ವಿಶೇಷ, ಅನೇಕ ರೂಪಗಳಿಂದ ಪರಮಾತ್ಮ ವಿಹರಿಸ್ತಾನೆ ಎನ್ನುವಂತಹ ಅಂಶ ಗೊತ್ತಾಗ್ತದೆ. ಮತ್ತೆ ಅಲ್ಲಿ ಭಕ್ತಿ ಜಾಸ್ತಿ ಆಗ್ತದೆ. ಇನ್ನು ಕೃಷ್ಣ ಇದ್ದಾನೆ, ಎಲ್ಲ ರೂಪಗಳು ಸಮ. ಮತ್ತೆ ಆದರೂ ಲೋಕದಲ್ಲಿ ರಾಮ ಕೃಷ್ಣ ತುಂಬಾ ಪ್ರಸಿದ್ಧ ಇದ್ದಾರೆ. ಆದ್ದರಿಂದ ಹೇಳೋದಷ್ಟೇ. ಕೃಷ್ಣ ಯಾರು? ಪರಮಾತ್ಮನ ವಾಸುದೇವ ಎನ್ನುವಂತಹ ರೂಪವೇ ಕೃಷ್ಣವಾಗಿ ಬಂತ ಅಂದ್ರೆ ಹಾಗೇನು ಹೇಳೋದಿಲ್ಲ. ಐಕ್ಯ ಇದ್ರೂ ಕೂಡ ಆ ರೂಪವೇ ಕೃಷ್ಣವಾಗಿ ಬಂದದ್ದು ಅಂತಲ್ಲ. ಈ ನಾರಾಯಣ ದೇವರ ತಲೆ ಮೇಲಿರುವಂತಹ ಕಪ್ಪಾದ ಕೂದಲು ಅವನೇ ಕೃಷ್ಣ. ಮತ್ತೆ ಹೀಗೆ ಸರ್ವಥ ಅನ್ಕೊಳ್ಬೇಡಿ, ನೋಡ್ರಿ ದೇವ್ರ ಕೂದಲಿಗೆ ಈ ಶಕ್ತಿ ಇರೋ ಕಾಲಕ್ಕೆ ಇನ್ ದೇವರಿಗೆ ಶಕ್ತಿ ಇದ್ದಿತ್ತು ಅಂತ. ಪರಮಾತ್ಮನ ಎಲ್ಲ ಅವಯವಗಳು ಕೂಡ ಸಮ. ಪರಮಾತ್ಮ ಕೈಯಿಂದ ಈ ಕೆಲಸ ಮಾಡಬಲ್ಲ, ಕಾಲಿಂದ ಮಾಡ್ಲಿಕ್ಕಾಗಲ್ಲ ಅಂತ ನಮಗೆ ಹೇಗಿದೆಯೋ ಹಾಗೆ ಪರಮಾತ್ಮನಿಗಿರೋದಿಲ್ಲ. ಪರಮಾತ್ಮನ ಅವಯವಗಳಲ್ಲೂ ಐಕ್ಯ ಇದೆ, ಅವುಗಳೂ ಪೂರ್ಣ. ಎಡಗೈ ಬಲಗೈ, ಎಡಗೈಯಿಂದ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ, ಬಲಗೈಯಿಂದ ಆಗ್ತದೆ ಅಂತ ಈ ತರಹ ಪರಮಾತ್ಮನಲ್ಲಿ ವ್ಯತ್ಯಾಸ. ಸ್ವಗತ ಭೇದ ವಿವರ್ಜಿತ ಪರಮಾತ್ಮ. ಆದ್ದರಿಂದ ಪರಮಾತ್ಮನ ಕಪ್ಪಾಗಿರುವಂತಹ ಕೂದಲೇ ಕೃಷ್ಣ. ಬಲರಾಮನಲ್ಲಿ ಒಂದು ಬಿಳೆ ಕೂದಲ ಇದೆ ಪರಮಾತ್ಮನಿಗೆ, ಅದರ ಆವೇಶ ಇದೆ, ಅದು ಬಂದು ಕೂತ್ಕೊಂಡಿದೆ.
ಬಲರಾಮ ಯಾರು? ಶೇಷ. ಹೀಗೆ ವಿಶೇಷ ಜ್ಞಾನವನ್ನು ಸಂಪಾದನೆ ಮಾಡಬೇಕು ಅಂತ ಹೇಳಿ ಹೇಳ್ತಾರಲ್ಲ, ಹಾಗಿಲ್ಲೂ ಕೂಡ ಪರಮಾತ್ಮ ಎಲ್ಲ ರೂಪಗಳಿಂದ ಎಲ್ಲ ಕಡೆಯೂ ಕೂಡ ಇದ್ದಾನೆ, ಅವನಿಗೆ ಆ ಸಾಮರ್ಥ್ಯ ಇದೆ. ಆದರೂ ಕೂಡ ವಿಶೇಷವಾಗಿರುವ ರೂಪಗಳನ್ನು ಇಟ್ಟು ಆ ಪದಾರ್ಥಗಳ ಮೇಲೆ ಪರಮಾತ್ಮ ಅನುಗ್ರಹ ಮಾಡ್ತಾ ಇರೋದು, ಆ ಪದಾರ್ಥಗಳಿಗೆ ಉತ್ತಮತೆಯನ್ನು ತಂದು ಕೊಡ್ತಾ ಇದ್ದಾನೆ ಎನ್ನುವ ವಿಶೇಷಾಂಶವನ್ನು ತಿಳಿದುಕೊಂಡಾಗ ಮತ್ತಷ್ಟು ಪರಮಾತ್ಮನಲ್ಲಿ ಭಕ್ತಿ ಉಂಟಾಗಲಿಕ್ಕೆ ಈ ವಿಚಾರವನ್ನು ಹೇಳ್ತಾ ಇರೋದು. ಪುರೋಧಸಾಂ ಚ ಮುಖ್ಯಂ ಮಾಂ ವಿದ್ಧಿ ಪಾರ್ಥ ಬೃಹಸ್ಪತಿಂ ಸೇನಾನೀನಾಂ ಅಹಂ ಸ್ಕಂದಃ ಸರಸಾಂ ಅಸ್ಮಿ ಸಾಗರಃ. ಉತ್ತಮರಾಗಿರುವಂತಹ ಪುರೋಹಿತರು, ಅವರಲ್ಲಿ ನಾನು ಯಾರು ಗೊತ್ತಾ? ಬೃಹಸ್ಪತಿ. ಬೃಹಸ್ಪತಿಯಲ್ಲಿ ನಾನು ಬೃಹಸ್ಪತಿ ಎನ್ನುವಂತಹ ನಾಮದಿಂದ ಇದ್ದು ಆ ಬೃಹಸ್ಪತಿ ಆಚಾರ್ಯರಿಗೆ ಉತ್ತಮತೆಯನ್ನು ತಂದುಕೊಟ್ಟಿದ್ದೇನೆ. ಸ್ಕಂದ, ಷಣ್ಮುಖ ಅಂತ ಕರೀತಾರೋ, ಸುಬ್ರಹ್ಮಣ್ಯ. ಆ ಸ್ಕಂದ ಸೇನಾಧಿಪತಿ, ದೇವಸೇನಾಧಿಪತಿ, ಅವನಲ್ಲಿ ನಾನಿರ್ತೇನೆ. ಲೋಕದಲ್ಲಿ ಅನೇಕ ಸೇನಾ ನಾಯಕರು ಅಂತ ಇರಬಹುದು, ಆದರೆ ಆ ಎಲ್ಲ ಸೇನಾ ನಾಯಕರಿಗಿಂತಲೂ ಕೂಡ ಸ್ಕಂದ ಉತ್ತಮ. ಯಾಕೆ? ನಾನು ಅವನಲ್ಲಿ ಸ್ಕಂದ ಅನ್ನುವ ನಾಮದಿಂದ ಇರ್ತೇನೆ. ಒಂದಂಶವನ್ನ ಎಲ್ಲರೂ ಅವಶ್ಯವಾಗಿ ತಿಳ್ಕೊಳ್ಬೇಕಾದದ್ದಿದೆ. ಸ್ಕಂದ ಅಂದ್ರೆ ಅದೊಂದು ಪ್ರತ್ಯೇಕವಾಗಿರುವ ದೇವತೆ ಅಂತ ಭಾವಿಸ್ಬೇಡಿ. ಕಾಮನೇ ಸ್ಕಂದ, ಪರಮಾತ್ಮನ ಮಗ ಕಾಮ. ಕಾಮ ಇಂದ್ರ ಅಂತ ಹೇಳ್ತಾರೋ, ಇಂದ್ರ ಕಾಮರು ಸಮ. ಆ ಕಾಮನ ಅವತಾರನೇ ಸ್ಕಂದ. ಆ ಸ್ಕಂದ ಎನ್ನುವಂತಹ ರೂಪದಲ್ಲಿ ಪರಮಾತ್ಮನ ವಿಶಿಷ್ಟವಾಗಿರುವಂತಹ ಅಂಶ ಇದೆ, ಸ್ಕಂದ ಎನ್ನುವಂತಹ ರೂಪವೇ ಇದೆ. ಆದ್ದರಿಂದ ವಿಶಿಷ್ಟವಾಗಿರುವಂತಹ ಕಾರ್ಯಕ್ಕೆ ಅಂತ ಕಾಮನೆ ಸ್ಕಂದನಾಗಿ ಹುಟ್ಟಿದ್ದು. ಆದ್ದರಿಂದ ಪರಮಾತ್ಮನು ಒಂದು ರೂಪದಿಂದ ಈ ಸ್ಕಂದನಲ್ಲಿ ಬಂದು ಸನ್ನಿಹಿತನಾಗಿದ್ದಾನೆ. ಸಸ್ಕಂದತಾಮಾಪ ಸಚಕ್ರತಾಂಚ ಅಂತ ಕಾಮನ ಬಗ್ಗೆ ಹೇಳೋ ಕಾಲಕ್ಕೆ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ. ಆದ್ದರಿಂದ ಸ್ಕಂದನಲ್ಲಿ ಪರಮಾತ್ಮನ ವಿಶೇಷ ಸನ್ನಿಧಾನ ಇದೆ. ಅದಕ್ಕೆ ನೋಡಿ, ಎಲ್ಲರೂ ಕೂಡ ಸ್ಕಂದನನ್ನ ಸ್ತೋತ್ರ ಮಾಡ್ತಾರೆ, ಅವನ ಅನುಗ್ರಹವನ್ನು ಪಡಿತಾರೆ. ಸರಸಾಮಸ್ಮಿ ಸಾಗರ. ಉತ್ತಮವಾಗಿರುವಂತಹ ನೀರನ್ನು ಪಡೆದವುಗಳು, ಸರೋವರಗಳು ಅನೇಕ ಇವೆ. ಎಲ್ಲರಿಗಿಂತಲೂ ನಾನು ಸಾಗರ. ಸಾಗರದಲ್ಲಿ ಸಾಗರ ಶಬ್ದವಾಚನಾಗಿ ಅದನ್ನು ದೊಡ್ಡದು ಅಂತ ಮಾಡಿದ್ದು ನಾನು. ಅಶ್ವತ್ಥ ಸರ್ವವೃಕ್ಷಾಣಾಂ ದೇವರ್ಷೀಣಾಂಚ ನಾರದಃ ಗಂಧರ್ವಾಣಾಂ ಚಿತ್ರರಥಃ ಸಿದ್ಧಾನಾಂ ಕಪಿಲೋ ಮುನಿಃ. ಸಿದ್ಧಾನಾಂ ಕಪಿಲೋ ಮುನಿಃ, ನಾನು ಕಪಿಲ ರೂಪಿ ಪರಮಾತ್ಮ. ಪರಮಾತ್ಮನೇ ಹೇಳ್ಕೊಂಡ್ಬಿಟ್ಟ, ಇಲ್ಲೇನು ಚಿಂತೆ ಇಲ್ಲ, ಪರಮಾತ್ಮನೇ ಕಪಿಲನಾಗಿ ಬಂದದ್ದು. ಆದರೆ ದೇವರ್ಷೀಣಾಂಚ ನಾರದ, ದೇವರ್ಷಿಗಳಲ್ಲಿ ನಾನು ನಾರದ ಅಂದ್ರೆ ನಾರದರಲ್ಲಿ ನಾರದ ಶಬ್ದವಾಚ್ಯನಾಗಿ ಇರುವಂತಹದ್ದು. ಏನ್ರಿ ನಾರದ ಅಂದ್ರೆ? ನಾರ ಅನ್ನುವ ಶಬ್ದಕ್ಕೆ ಮನುಷ್ಯರಿಗೆ ಸಂಬಂಧಪಟ್ಟಿರುವಂತಹದ್ದು ಅಂತ ಅರ್ಥ. ಅದೇನಿದೆ? ಜ್ಞಾನ ಆಗಿರ್ಬೋದು, ಸಂಪತ್ತಾಗಿರ್ಬೋದು, ಮನುಷ್ಯರಿಗೆ ಅಪೇಕ್ಷಿತವಾದದ್ದನ್ನ ನಾರ ಅಂತ ಕರೀತಾರೆ. ಅದನ್ನು ಕೊಡ್ತಾನೆ ಅಂತ ಆದ್ದರಿಂದ ಪರಮಾತ್ಮನಿಗೆ ನಾರದ ಅಂತಂತಾರೆ. ನಾರದರಿಗೂ ಈ ನಾಮವನ್ನು ಕರೀತಾರೆ, ಅವರು ಅಪೇಕ್ಷಿತವಾದಂತಹ ಜ್ಞಾನಾದಿ ಸಂಪತ್ತುಗಳನ್ನು ಕೊಡ್ತಾರೆ ನೋಡಿ. ಆದ್ದರಿಂದ ನಮ್ಮ ನಾರದರಿಗೂ ನಾರದ ಅಂತ ಕರೀತಾರೆ. ಯಾಕೆ ಕರೀತಾರೆ ಅಂದ್ರೆ ಪರಮಾತ್ಮ ನಾರದ ಅನ್ನುವ ಶಬ್ದದಿಂದ ಅಲ್ಲಿದ್ದಾನೆ, ವಾಚ್ಯನಾಗಿ ಅಲ್ಲಿದ್ದಾನೆ ಅಂತ. ಅಶ್ವತ್ಥ ಸರ್ವ ವೃಕ್ಷಾಣಾಂ, ಎಲ್ಲಾ ವೃಕ್ಷಗಳಿಗಿಂತಲೂ ಕೂಡ ಅಶ್ವತ್ಥ ವೃಕ್ಷ ಶ್ರೇಷ್ಠರೇ. ಯಾಕೆ? ಪರಮಾತ್ಮ ಅಲ್ಲಿರ್ತಾನೆ. ಉತ್ತಮವಾಗಿರುವಂತಹ ಕುದುರೆ ರೂಪದಿಂದ ಪರಮಾತ್ಮ ಅಲ್ಲಿರ್ತಾನೆ. ಆದ್ರಿಂದ ಅದಕ್ಕೆ ಅಶ್ವತ್ಥ ಅಂತ ಕರೆಯೋದು. ಪರಮಾತ್ಮನ ರೂಪ ವಿಶೇಷ ಅಲ್ಲಿದೆ ಅಂತ ಆದ್ದರಿಂದ ಎಲ್ಲಾ ವೃಕ್ಷಗಳಕ್ಕಿಂತ ಅಶ್ವತ್ಥ ವೃಕ್ಷಕ್ಕೆ ಮಹತ್ವ ಬಂದಿದೆ. ಪರಮಾತ್ಮ ಬ್ರಹ್ಮದೇವರು, ರುದ್ರದೇವರು ಅವರು ಸನ್ನಿಹಿತರಾಗಿದ್ದಾರೆ.
ಆದ್ದರಿಂದಲೂ ಕೂಡ ಆ ವೃಕ್ಷ ಶ್ರೇಷ್ಠ ಆಗಿದೆ. ಅದು ವಿಶೇಷವಾಗಿ ಪರಮಾತ್ಮ ರೂಪ ಇರೋದ್ರಿಂದಲೇನೆ ಆ ವೃಕ್ಷ ಹಿರಿಯದಾದದ್ದು. ಮಹರ್ಷೀಣಾಂ ಭೃಗುರಹಂ ಗಿರಾಮಸ್ಮೇಕಮಕ್ಷರಂ ಯಜ್ಞಾನಾಂ ಜಪಯಜ್ಞೋಸ್ಮಿ ಸ್ಥಾವರಾಣಾಂ ಹಿಮಾಲಯ. ನಾನು ಭೃಗು ಮಹರ್ಷಿಗಳಲ್ಲಿ ಭೃಗುಗಳಲ್ಲಿ ನಾನು ಇರೋದು. ಬಹಳ ದೊಡ್ಡವರು ಭೃಗು ಮಹರ್ಷಿಗಳು. ಎಷ್ಟೋ ದೇವತೆಗಳಿಗಿಂತ ದೊಡ್ಡವರಿದ್ದಾರೆ ಭೃಗು ಮಹರ್ಷಿಗಳು. ಅವರಲ್ಲಿ ನಾನಿರ್ತೇನೆ. ಯಾಕೆಂದ್ರೆ ಭೃಗು ಅಂತ ನನ್ನ ಕರೀತಾರೆ. ಆ ರೂಪದಿಂದ ನಾನು ಅಲ್ಲಿದ್ದೇನೆ. ದುಷ್ಟರನ್ನ ನಾನು ಸಂಹರಿಸ್ತೇನೆ. ಆದ್ದರಿಂದ ಪರಮಾತ್ಮನಿಗೆ ಭೃಗು ಅಂತಂತಾರೆ. ಇಲ್ಲೆಲ್ಲವೂ ಕೂಡ ವಿಶೇಷವಾಗಿರುವಂತಹ ನಿರ್ವಚನವನ್ನ ಗುರುಗಳ ಉಪದೇಶಾನುಸಾರವಾಗಿ ಇದನ್ನು ಪಡಿಬೇಕು. ಹೇಗೆ ಶಬ್ದಗಳು ತಯಾರಾಗ್ತವೆ, ಈ ಅರ್ಥ ಈ ಶಬ್ದದಿಂದ ಹೇಗೆ ಬಂತು, ಇವೆಲ್ಲವನ್ನ ವಿಶೇಷ ವ್ಯಾಕರಣಗಳಿಂದ ಆಚಾರ್ಯರಿಂದ ತೋರಿಸಲ್ಪಟ್ಟಿರುವ ನಿರುಕ್ತದನುಸಾರವಾಗಿ ತಿಳಿಬಹುದು. ಆದರೆ ಭೃಗು ಶಬ್ದ ಕೇಳಿಸಿದ ತಕ್ಷಣ ಯಾಕೆ ಪರಮಾತ್ಮನಿಗೆ ಭೃಗು ಅಂತಂತಾರೆ ಅಂದ್ರೆ ವಿರೋಧಿಗಳನ್ನ ಪರಮಾತ್ಮ ಸಂಹರಿಸ್ತಾನೆ, ಆದ್ದರಿಂದ ಭೃಗು ಅಂತ ಕರೀತಾರೆ. ಈ ರೂಪ ಭೃಗು ಮಹರ್ಷಿಗಳಲ್ಲಿದೆ ಅಂತ ಇಷ್ಟು ತಿಳ್ಕೊಂಡ್ರೆ ಸಾಕು. ಅದು ವಿಶಿಷ್ಟವಾಗಿರುವ ಮುಂದೆ ನಮ್ಮ ಜ್ಞಾನವನ್ನು ಸಂಪಾದನೆ ಮಾಡ್ಲಿಕ್ಕೆ ಕಾರಣ ಆಗ್ತದೆ. ಪರಮಾತ್ಮ ಯಜ್ಞಗಳಲ್ಲಿ ಇದ್ದಾನೆ. ಆ ಯಜ್ಞಗಳಲ್ಲಿ ಜಪಯಜ್ಞೋಸ್ಮಿ, ಜಪಯಜ್ಞದಲ್ಲಿ ಪರಮಾತ್ಮನ ವಿಶಿಷ್ಟವಾದ ರೂಪ ಇದೆ. ಅದಕ್ಕೆ ಜಪಯಜ್ಞ ಅನ್ನೋದು ಬಹಳ ದೊಡ್ಡದಾಯ್ತು. ಈ ಪರಮಾತ್ಮನಿಗೆ ಜಪಯಜ್ಞ ಅಂತ ಯಾಕೆ ಕರೀತಾರ್ರಿ ಅಂದ್ರೆ ಅದನ್ನು ಬಹಳ ಸ್ವಾರಸ್ಯಪೂರ್ಣವಾಗಿ ತೋರಿಸ್ಕೊಟ್ಟಿದ್ದಾರೆ. ಹುಟ್ಟಿದವರೆಲ್ಲರನ್ನೂ ಕೂಡ ಪರಮಾತ್ಮ ರಕ್ಷಿಸ್ತಾನೆ. ಯಾರ್ಯಾರು ಹುಟ್ಟಿದ್ದಾರೋ ಅವರೆಲ್ಲರನ್ನೂ ಪರಮಾತ್ಮ ರಕ್ಷಿಸ್ತಾನೆ ಅಂತ. ಆದ್ರಿಂದ ಪರಮಾತ್ಮ ಜಪ ಜಾತಾನ್ ಪಾತಿ. ಹಾಗೇನೆ ಇವನು ಯಾಗಕ್ಕೆ ವಿಷಯನಾಗ್ತಾನೆ ಅಂತ. ಆದ್ರಿಂದ ಯಜ್ಞ. ಜಪಶ್ಚಾಸೌ ಯಜ್ಞಶ್ಚ ಜಪಯಜ್ಞ. ಪರಮಾತ್ಮ ಎಲ್ಲರನ್ನೂ ರಕ್ಷಿಸ್ತಾನೆ, ಜಾತರಾದ ಎಲ್ಲ ಜನರನ್ನೂ ರಕ್ಷಿಸ್ತಾನೆ ಅಂತ. ಆದ್ರಿಂದ ಜಪ ಇವನನ್ನ ಯಜ್ಞ ಮಾಡ್ತಾರೆ ಅಂತ. ಆದ್ದರಿಂದ ಪರಮಾತ್ಮ ಯಜ್ಞ. ಜಪಯಜ್ಞ ಅಂತ ಪರಮಾತ್ಮನಿಗೆ ನಾಮ ಇರೋದ್ರಿಂದ ಜಪಯಜ್ಞದಲ್ಲಿ ಪರಮಾತ್ಮ ಇರ್ತಾನೆ. ಆದ್ದರಿಂದ ಎಲ್ಲಾ ಯಜ್ಞಗಳಿಗಿಂತಲೂ ಕೂಡ ಜಪಯಜ್ಞ ಶ್ರೇಷ್ಠ. ಆಯುಧಾನಾಂ ಅಹಂ ವಜ್ರಂ ಧೇನೂನಾಂ ಅಸ್ಮಿ ಕಾಮಧುಕ್ ಪ್ರಜನಶ್ಚಾಸ್ಮಿ ಕಂದರ್ಪಃ ಸರ್ಪಾಣಾಂ ಅಸ್ಮಿ ವಾಸುಕಿಃ. ಸುದರ್ಶನ ಚಕ್ರ ಒಂದು ಬಿಟ್ಟು ಉಳಿದ ಆಯುಧಗಳಲ್ಲಿ ನಾನೇ ವಜ್ರಾಯುಧ. ಸುದರ್ಶನ ಚಕ್ರ ಬಹಳ ದೊಡ್ಡದು, ಅದನ್ನು ಬಿಟ್ಟು ಅಂತ ಅದಕ್ಕೆ ಹೇಳಿರುವಂಥದ್ದು. ಆ ತರಹ ಹಿಂದಕ್ಕೂ ಅರ್ಥವನ್ನು ಹೇಳಿದ್ದೇವೆ. ದೇವತೆಗಳಲ್ಲಿ ನಾನು ವಾಸವ. ಹಾಗಾದ್ರೆ ಬ್ರಹ್ಮದೇವರಿಗಿಂತಲೂ ಇಂದ್ರ ದೊಡ್ಡವನ ಅಲ್ಲ. ಹಾಗಿಲ್ಲೂ ಕೂಡ ಸುದರ್ಶನ ಚಕ್ರ ಬಹಳ ಶ್ರೇಷ್ಠವಾದದ್ದು. ಅದನ್ನು ಬಿಟ್ಟು ಉಳಿದಂತಹ ಆಯುಧಗಳನ್ನು ವಿಚಾರ ಮಾಡ್ತಾ ಬಂದರೆ ವಜ್ರಾಯುಧ, ಇಂದ್ರನ ಬಳಿ ಇರುವಂತಹ ವಜ್ರಾಯುಧ, ನಾರಾಯಣ ವರ್ಮವನ್ನ ಜಪ ಮಾಡಿ ಅದರ ಸಿದ್ಧಿಯನ್ನು ಪಡೆದಂತಹ ಮಹಾಜ್ಞಾನಿಗಳಾದ ದಧೀಚಿ ಋಷಿಗಳಿಂದ ಬಂದಿರುವಂತಹದ್ದು. ಅಂತಹ ವಜ್ರಾಯುಧ ಬಹಳ ಶ್ರೇಷ್ಠವಾದದ್ದು. ಯಾಕೆ? ನಾನಲ್ಲಿರ್ತೇನೆ. ಧೇನೂನಾಂ ಅಸ್ಮಿ ಕಾಮಧುಕ್. ನಾವು ಕೇಳಿದ್ನೆಲ್ಲ ಕೊಡುವಂತಹ ಪದಾರ್ಥಗಳಲ್ಲಿ ಕಾಮಧೇನು ಶ್ರೇಷ್ಠ ನೋಡ್ರಿ. ಯಾಕೆ ಶ್ರೇಷ್ಠ? ನಾನೇ ಅಲ್ವೇ ನಿಮ್ಮೆಲ್ಲರ ಕಾಮನೆಯನ್ನು ಪೂರ್ಣ ಮಾಡೋದು. ಆ ನಾಮದಿಂದ ಪರಮಾತ್ಮ ಕಾಮಧೇನುವಲ್ಲಿದ್ದಾನೆ ಅಂತ. ಆದ್ದರಿಂದ ಕಾಮಧೇನು ಎಲ್ಲಾ ಗೋವುಗಳಿಗಿಂತಲೂ ಶ್ರೇಷ್ಠ. ಹೀಗೆ ವಾಸುಕಿಯಲ್ಲಿ ನಾನಿರ್ತೇನೆ ಅಂತ. ಆದ್ರಿಂದ ಅದು ಶ್ರೇಷ್ಠ ಆಗಿದೆ. ನಾಗಗಳಲ್ಲಿ ಅನಂತನಲ್ಲಿ ನಾನಿರ್ತೇನೆ. ಅನಂತ, ಕರ್ಕೋಟಕ ಅಂತೆಲ್ಲ ನಾಮಗಳ ಹೆಸರನ್ನು ಹೇಳಿದ್ದೆ ನೋಡಿ, ಸರ್ಪಯಾಗ ಮಾಡೋ ಕಾಲಕ್ಕೆ. ಆ ಅನಂತ ಎನ್ನುವಂತಹ ಬಹಳ ತಲೆಯನ್ನುಳ್ಳಂತಹ ಸರ್ಪಗಳಲ್ಲಿ ನಾನು ಅನಂತ ಅನ್ನುವ ಸರ್ಪದಲ್ಲಿ ಇರ್ತೇನೆ. ವರುಣನಲ್ಲಿ ನಾನಿದ್ದೇನೆ. ಹೀಗೆ ಪ್ರತಿಯೊಬ್ಬರಲ್ಲಿ ಹೇಳ್ತಾ ಪರಮಾತ್ಮ ಅಂತಾನೆ ದೈತ್ಯರಲ್ಲೂ ನಾನಿದ್ದೇನೆ. ದೈತ್ಯರಲ್ಲಿ ಇದ್ದುದಕ್ಕೇನೆ ಈ ವ್ಯಕ್ತಿಗೆ, ಈ ಮಹಾಶಯರಿಗೆ ಬಹಳ ಉತ್ತಮತೆ ಬಂದಿದೆ. ಯಾರು ಗೊತ್ತಾ? ಪ್ರಹ್ಲಾದಶ್ಚಾಸ್ಮಿ ದೈತ್ಯಾನಾಂ
ಕಾಲಃ ಕಲಯತಾಮಹಂ ಮೃಗಾಣಾಂ ಚ ಮೃಗೇಂದ್ರೋಹಂ ವೈನತೇಯಶ್ಚ ಪಕ್ಷಿಣಾಂ. ಪ್ರಹ್ಲಾದಶ್ಚಾಸ್ಮಿ. ಎಲ್ಲಾ ದೈತ್ಯರಿಗಿಂತಲೂ ಪ್ರಹ್ಲಾದನಲ್ಲಿ ಬಹಳ ವೈಶಿಷ್ಟ್ಯ ಇದೆ. ಬಲಿಚಕ್ರವರ್ತಿನೂ ದೈತ್ಯನೇ. ಹಾಗೇನೆ ಇನ್ನು ಅನೇಕ ಜನ ಸಾತ್ವಿಕರಾಗಿದ್ರೂ ಕೂಡ ದ್ವಿತೀಯ ವಂಶದಲ್ಲಿ ಬಂದಿದ್ದಾರೆ ಅವರೆಲ್ಲ. ಆದ್ರೆ ಅವರೆಲ್ಲರಕ್ಕಿಂತಲೂ ಕೂಡ ಅಧಿಕ ಯಾರು ಅಂದ್ರೆ ಪ್ರಹ್ಲಾದರಾಜರು. ಯಾಕೆ ಅಂದ್ರೆ ಪ್ರಹ್ಲಾದನಲ್ಲಿ ಎಲ್ಲರನ್ನೂ ಸಂತೋಷಪಡಿಸ್ತೇನೆ ಅಂತ ಆದ್ದರಿಂದ ನನಗೆ ಪ್ರಹ್ಲಾದ ಅಂತ ಕರೀತಾರೆ. ಆ ರೂಪದಿಂದ ಪ್ರಹ್ಲಾದನಲ್ಲಿದ್ದೇನೆ. ಆದ್ರಿಂದ ಅವರಿಂದ ಎಲ್ಲರಿಗೂ ಸುಖ ಉಂಟಾಗ್ತಾ ಇದೆ. ಆದ್ದರಿಂದ ಪ್ರಹ್ಲಾದ ಎಲ್ಲಾ ದೈತ್ಯರಿಗಿಂತಲೂ ಕೂಡ ಉತ್ತಮ ಅಂತ ಆದ. ಹಾಗೇನೆ ಕಾಲದಲ್ಲಿ ನಾನಿರ್ತೇನೆ. ನನ್ನನ್ನು ಕುರಿತು ಹುಡುಕಬೇಕು ಅಂತ ಅನ್ವೇಷಣೆ ಮಾಡ್ತಾ ಜಿಜ್ಞಾಸೆ ಮಾಡ್ತಾ ಇರ್ತಾರಲ್ಲ, ಅಂತಹ ಭಕ್ತರನ್ನ ಮೃಗ ಅಂತ ಕರೀತಾರೆ. ಅಂತಹ ಮೃಗಗಳಿಗೆ ಅಂದರೆ ಭಕ್ತರಿಗೆ ಇಂದ್ರ ನಾನೇ ಅಧಿಪತಿ ಅಂತಾದ್ದರಿಂದ ಮೃಗೇಂದ್ರ ಅಂದ್ರೆ ಸಿಂಹ. ಆ ಸಿಂಹಕ್ಕೆ ಮೃಗೇಂದ್ರತ್ವವನ್ನು ಕೊಟ್ಟಿದ್ದು ನಾನು. ನನಗೆ ಯಾಕೆ ಮೃಗೇಂದ್ರ ಅಂತ ಕರೀತಾರೆ ಅಂದ್ರೆ ಭಕ್ತರಿಗೆ ನಾನು ಅಧಿಪತಿ ಅನ್ನುವ ಕಾರಣದಿಂದ. ವೈನತೇಯಶ್ಚ ಪಕ್ಷಿಣಾಂ. ಇನ್ನು ಪಕ್ಷಿಗಳಲ್ಲಿ ಗರುಡನಿಗೆ ತುಂಬಾ ಮಹತ್ವ ಇದೆ. ವಿನತಾದೇವಿಯ ಮಗ ಆದ್ದರಿಂದ ವೈನತೆಯ ಅಂತ ಅವನು ಕರೀತಾರೆ. ಪರಮಾತ್ಮನಿಗೆ ಯಾಕೆ ವೈನತೆಯ ಅಂತ ಕರೀತಾರೆ ಅಂದ್ರೆ ವಿಶೇಷವಾಗಿ ಭಕ್ತರು ನಮ್ರರಾಗಿರ್ತಾರೆ ಅಂತಾದ್ರಿಂದ ಅವರು ವಿನತರು. ಅವರಿಗೆ ಅನುಗ್ರಾಹಕನಾಗಿದ್ದಾನೆ, ಅವರಿಗೆ ಸಂಬಂಧಿ, ಅವರಿಗೆ ಪರಮಾತ್ಮ ಆಶ್ರಯ. ಆದ್ದರಿಂದ ಪರಮಾತ್ಮನಿಗೆ ವೈನತೆಯ ಅಂತ ಕರೀತಾರೆ. ಈ ರೂಪ ಇರುವಂತಹದ್ದು ಗರುಡನಲ್ಲಿ. ಆದ್ದರಿಂದ ಗರುಡನಿಗೆ ವೈನತೆಯ ಅಂತ ಕರೀತಾರೆ. ಹೀಗೆ ಒಂದಲ್ಲ ಎರಡಲ್ಲ, ಎಷ್ಟು ಪರಮಾತ್ಮನ ವಿಭೂತಿ ರೂಪಗಳಿವೆ. ಅದು ಯಾವುದನ್ನ ಎಣಿಸಲಿಕ್ಕೆ ನಮ್ಮ ಕೈಯಲ್ಲಿ ಆಗೋದಿಲ್ಲ. ಪರಮಾತ್ಮ ಹೇಳ್ತಾನೆ, ಮಾಸಾನಾಂ ಮಾರ್ಗಶೀರ್ಷೋಹಂ ಋತೂನಾಂ ಕುಸುಮಾಕರಃ. 12 ಮಾಸಗಳಿವೆ. ನೀವು ಮಾಸ ಮಹಾತ್ಮೆಗಳನ್ನು ತೆಗೆದ್ರೆ ಎಲ್ಲಾ ಮಾಸದಲ್ಲೂ ಕೂಡ ಇದಕ್ಕೆ ಸದೃಶವಾಗಿರುವಂತಹ ಮಾಸ ಇಲ್ಲ ಅಂತಾನೆ ಹೇಳಿರ್ತಾರೆ. ಅದು ಪ್ರಶಂಸಾಪರವಾಗಿ ಅವಶ್ಯವಾಗಿ ಆ ಮಾಸದಲ್ಲಿ ವೈಶಿಷ್ಟ್ಯ ಇದೆ ಅಂತ ಅನ್ಕೊಂಡೇ ಹೇಳಿರೋದು, ಸುಮ್ಮನೆ ಹಾಗೆ ಹೇಳಿರೋದಿಲ್ಲ. ಆದರೂ ಕೂಡ ಇನ್ನು ಉಳಿದ 11 ಮಾಸಗಳಿಗಿಂತಲೂ ಕೂಡ ಮಾರ್ಗಶೀರ್ಷ ಮಾಸ ತುಂಬಾ ಶ್ರೇಷ್ಠವಾದದ್ದು. ಯಾಕೆ ಪರಮಾತ್ಮ ಮಾರ್ಗಶೀರ್ಷ ಎನ್ನುವ ನಾಮದಿಂದ ಅದಿರ್ತಾನೆ. ಎಲ್ಲಾ ಮಾರ್ಗಗಳಿಂದಲೂ ಕೂಡ ತುಂಬಾ ಮುಂದೆ ಶೀರ್ಷ ಸ್ಥಾನದಲ್ಲಿ ಪ್ರಧಾನವಾಗಿ ಇರೋನು ಪರಮಾತ್ಮ. ಆದ್ರಿಂದ ಪರಮಾತ್ಮನಿಗೆ ಮಾರ್ಗಶೀರ್ಷ ಅಂತಂತಾನೆ. ಇನ್ನು ಋತುಗಳಲ್ಲಿ ಕುಸುಮಾಕರ ವಸಂತ ಋತು. ಪರಮಾತ್ಮ ವಸಂತ ಋತುಯಲ್ಲಿ ಇರ್ತಾನೆ. 6 ಋತುಗಳಲ್ಲಿ ಈ ವಸಂತ ಋತು ಬಹಳ ಶ್ರೇಷ್ಠವಾದದ್ದು. ವೃಷ್ಣೀನಾಂ ವಾಸುದೇವೋಸ್ಮಿ ಪಾಂಡವಾನಾಂ ಧನಂಜಯ ಮುನೀನಾಮಪ್ಯಹಂ ವ್ಯಾಸಃ ಕವೀನಾಂ ಉಶನಾ ಕವಿಃ. ವೃಷ್ಣೀನಾಂ ವಾಸುದೇವ, ಯಾದವರಲ್ಲಿ ನಾನು ವಾಸುದೇವ, ಅದಂತೂ ಇದ್ದೇ ಇದೆ. ಪಾಂಡವಾನಾಂ ಧನಂಜಯ, ಪಾಂಡವರಲ್ಲಿ ಭೀಮನನ್ನು ಒಬ್ಬನ್ ಬಿಟ್ರೆ ಧನಂಜಯನೇ ಶ್ರೇಷ್ಠ. ಯಾಕೆಂದ್ರೆ ಪರಮಾತ್ಮ ಧನವನ್ನ ಗೆದ್ದುಕೊಂಡು ಬಂದು ಅವನಿಗೆ ಧನಂಜಯ ಎನ್ನುವ ನಾಮವನ್ನು ಕೊಟ್ಟಿದ್ದು. ಎಲ್ಲಾ ಮುನಿಗಳಕ್ಕಿಂತಲೂ ಕೂಡ ವೇದವ್ಯಾಸ ದೇವರೇ ಶ್ರೇಷ್ಠ. ಆದ್ರಿಂದ ವ್ಯಾಸ ಎನ್ನುವ ನಾಮದಿಂದ ನಾನು ಅವರಲ್ಲಿ ಇರ್ತೇನೆ. ಅವರಲ್ಲಿ ಇರ್ತೀನಿ ಅಂದ್ರೇನು? ನಾನೇ ವ್ಯಾಸ. ಆದ್ರಿಂದ ಇಲ್ಲಿ ಪರಮಾತ್ಮ ಕೆಲವು ರೂಪಗಳಲ್ಲಿ ತನ್ನ ಸನ್ನಿಧಾನವನ್ನು ಹೇಳಿದ್ದಾನೆ. ಕೆಲವು ರೂಪಗಳಂತೂ ಸಾಕ್ಷಾತ್ತಾಗಿ ಪರಮಾತ್ಮನಿಂದ ಅಭಿನ್ನವಾದವುಗಳೇ. ಈ ತರಹ ಪರಮಾತ್ಮನ ರೂಪಗಳನ್ನು ಹೇಳಿ ಪರಮಾತ್ಮ ಒಂದು ಹೇಳ್ತಾನೆ. ಇನ್ನೇನು ಹೇಳೋದಪ್ಪ? ಯದ್ಯತ್ ವಿಭೂತಿ ಮತ್ಸತ್ವಂ ಶ್ರೀಮದೂರ್ಜಿತಮೇವ ತತ್ತದೇವಾವಗಚ್ಚತ್ವಂ ಮಮ ತೇಜೋಂಶ ಸಂಭವಂ. ಇಲ್ಲಿ ವಿಶೇಷವಾಗಿ ಯಾವನ್ನ ಹೇಳಬೇಕು ಅಂತ ನನ್ನ ಮನಸ್ಸಲ್ಲಿದೆ, ಅವನು ಹೇಳಿದ್ದೀನಿ ಅರ್ಜುನ. ಆದರೆ
ನೀನು ಎಲ್ಲೇ ಹೋದರೂ ಕೂಡ ಸಮಾನವಾಗಿರುವಂತಹ ಪದಾರ್ಥಗಳು ಇರ್ತಾವೆ ನೋಡ್ರಿ, ಅವುಗಳಲ್ಲಿ ಇದೇನೋ ಸ್ವಲ್ಪ ದೊಡ್ಡದು ಅಂತ ಅನಿಸ್ತಿರ್ತದೆ. ಯಾಕೆ ಅಂತ ನೀವು ಪ್ರಶ್ನೆ ಹಾಕೊಂಡ್ರೆ ಅದಕ್ಕೆ ಉತ್ತರ, ನಾನು ಆ ಪದಾರ್ಥದಲ್ಲಿ ಇದ್ದೇನೆ ಅಂತಾದ್ದರಿಂದ, ಆ ಪದಾರ್ಥಗಳಲ್ಲಿ ನಾನು ಇರ್ತೇನೆ ಅನ್ನೋದಕ್ಕೇನೆ ಆ ಪದಾರ್ಥ ಶ್ರೇಷ್ಠ ಆಗಿರೋದು. ಈಗ ನೀವು ಅನ್ಕೊಳ್ಳಿ, ಬೇಕಿದ್ರೆ ಈ ಬೇರೆ ಎಲ್ಲಾ ಹಣ್ಣಿನಗಿಂತಲೂ ಕೂಡ ಮಾವಿನ ಹಣ್ಣು ಕಂಡ್ರೆ ಯಾಕೆ ಎಲ್ಲರಿಗೂ ಅಷ್ಟು ಪ್ರೀತಿ, ನಮ್ಗೇನ್ ಗೊತ್ತಪ್ಪ ಅಂತ ಇಷ್ಟು ದಿವಸ ಅಂತ ಇದ್ವಿ. ಈಗ ಅನ್ಲಿಕ್ಕೆ ಹೋಗ್ಬೇಡಿ, ಪರಮಾತ್ಮ ವಿಶೇಷವಾಗಿ ತನ್ನ ವಿಭೂತಿ ರೂಪವನ್ನು ಇಟ್ಟಿದ್ದಾನೆ, ಅದಕ್ಕೆ ಶ್ರೇಷ್ಠ ಆಗಿದೆ ಅಂತ ಅನ್ಕೊಳ್ಳಿ. ಹೀಗೆ ಆ ಪದಾರ್ಥ ಬಹಳ ಉತ್ತಮ ಅಂತ ಆಗಬೇಕು ಅಂದ್ರೆ ಪರಮಾತ್ಮ ನಿರಬೇಕು. ಅದಕ್ಕಂತಾನೆ ಅಥವಾ ಬಹುನೈತೇನ ಕಿಂ ಜ್ಞಾತೇನ ತವಾರ್ಜುನ ವಿಷ್ಠವ್ಯಾಹಮಿದಂ ಕೃಷ್ಣಂ ಏಕಾಂಶೇನ ಸ್ಥಿತೋ ಜಗತ್. ಇನ್ನೇನ್ ತಿಳ್ಕೊಳ್ಳೋದಪ್ಪ ಇವೆಲ್ಲ ಸಣ್ಣ ಸಣ್ಣ ವಿಚಾರಗಳು. ನಿನಗೊಂದು ದೊಡ್ಡ ವಿಚಾರ ಹೇಳ್ತೀನಿ ಕೇಳು. ನಾನು ಎಷ್ಟು ವ್ಯಾಪ್ತನಾಗಿದ್ದೇನೆ, ಎಷ್ಟೆಲ್ಲ ಇದ್ದೀನಿ ಅಂದ್ರೆ ಇನ್ನು ಸಾವಿರಾರು ಬ್ರಹ್ಮಾಂಡಗಳು ನಿರ್ಮಾಣ ಆದರೂ ಕೂಡ ನನ್ನನ್ನು ಮೀರ್ಲಿಕ್ಕೆ ಆಗೋದಿಲ್ಲ. ನಾನು ಅವುಗಳನ್ನ ಮೀರಿ ವ್ಯಾಪಿಸಿಕೊಂಡಿರ್ತೀನಿ ಅಂತ ಪರಮಾತ್ಮ ಹೇಳಿದ. ಹಾಗಾದ್ರೆ ಇವನ್ನೆಲ್ಲ ತಿಳ್ಕೊಳ್ಬಾರ್ದು ಅಂತ ಅರ್ಥ ಅಲ್ಲ. ಇವುಗಳನ್ನೂ ವಿಶೇಷ ಜ್ಞಾನಕ್ಕೋಸ್ಕರ ತಿಳ್ಕೊಳ್ಬೇಕು. ಇಷ್ಟೇ ಪದಾರ್ಥಗಳಲ್ಲಿ ಇದ್ದಾನೆ ಅಂತ ತಿಳಿಬೇಡಿ, ಪರಮಾತ್ಮ ಎಲ್ಲ ಕಡೆಯೂ ಕೂಡ ಇದ್ದಾನೆ ಅನ್ನೋದನ್ನು ತಿಳಿಬೇಕು. ಹೀಗೆ ಸಂಕ್ಷೇಪದಿಂದ ಆ ಪರಮಾತ್ಮನ ವಿಭೂತಿ ರೂಪಗಳ ಪರಿಚಯವನ್ನ ಮಾಡಿಕೊಂಡು ಪರಮಾತ್ಮ ಅವನಿಗೆ ಉಪದೇಶ ಮಾಡಿದ್ನಲ್ಲ, ಆಗ ಅರ್ಜುನ ಮಾತನಾಡ್ತಾನೆ, ಇಲ್ಲಿ ತನಕ ನನಗೆ ಅದ್ರ ಬಗ್ಗೆ ತಿಳಿಸ್ಕೊಡು, ಯುದ್ಧ ಆಡ್ಲೇಬೇಡೋ ಅಂತ ಮೇಲ್ನೋಟಕ್ಕೆ ಸ್ವಲ್ಪ ಸಂಶಯಗ್ರಸ್ತನಾದಂತೆ ಕಣ್ಣಲ್ಲ. ಈಗಂತಾನೆ ಅರ್ಜುನ, ಮದನುಗ್ರಹಾಯ ಪರಮಂ ಗುಹ್ಯ ಮಧ್ಯಾತ್ಮ ಸಂಜ್ಞಿತಂ ಯತ್ವಯೋಕ್ತಂ ವಚಸ್ತೇನ ಮೋಹೋಯಂ ವಿಗತೋ ಮಮ. ಸ್ವಾಮಿ, ನನ್ನ ಮೇಲೆ ಅನುಗ್ರಹ ಮಾಡಬೇಕು ಅಂತ ಇಷ್ಟೆಲ್ಲ ಗೋಪ್ಯವಾಗಿರುವಂತಹ ಅಂಶಗಳನ್ನ ನನಗೆ ತಿಳಿಸ್ಕೊಟ್ಟಿದ್ದೀಯಲ್ಲ, ಈ ನಿನ್ನ ಉಪದೇಶದಿಂದ ನನ್ನ ಮೋಹವು, ಅಜ್ಞಾನವು ಹೊರಟು ಹೋಗಿದೆ. ನಿನ್ನ ಈ ಮಹಾತ್ಮೆ ಏನಿದೆಯಲ್ಲ, ಇದು ಬಹಳ ದೊಡ್ಡದಿದೆ. ಜ್ಞಾನಿಗಳೆಲ್ಲರೂ ಕೂಡ ನಿನ್ನ ಒಂದು ರೂಪದ ಬಗ್ಗೆ ಹೇಳ್ತಾರೆ. ಎಲ್ಲಾ ಕಡೆಯೂ ಹರಡಿರುವಂತಹ ರೂಪ. ಆ ರೂಪವನ್ನ ನನಗೆ ನೋಡ್ಲಿಕ್ಕೆ ಶಕ್ತಿ ಇದ್ರೆ ಪರಮಾತ್ಮ ತೋರಿಸ್ತೀಯಾ ಅಂತ ಕೇಳಿದ. ಆಗ ಪರಮಾತ್ಮ ಇಲ್ಲ ಅಂತಾನೇನ್ರಿ, ಇಷ್ಟು ಪ್ರಿಯನಾದ ಭಕ್ತನಾದ ಅರ್ಜುನನಿಗೆ ತೋರಿಸದೆ ಬೇರೆ ಯಾರಿಗೆ ತೋರಿಸ್ತಾನೆ ಪರಮಾತ್ಮ? ಪಶ್ಯಮೇ ಪಾರ್ಥ ರೂಪಾಣಿ ಶತಶೋಥ ಸಹಸ್ರಶಃ ನಾನಾ ವಿಧಾನಿ ದಿವ್ಯಾನಿ ನಾನಾ ವರ್ಣಾಕೃತೀನಿ ಚ. ಪರಮಾತ್ಮ ವಿಶ್ವರೂಪವನ್ನ ತೋರಿಸ್ತಾನೆ. ನೋಡ್ಬೇಕು ಅಂತ ಬಹಳ ಆಸೆ ಇತ್ತು ಅರ್ಜುನನಿಗೆ. ಅಜ್ಞಾನ ಹೋಗಿದೆ ಇವಾಗ. ಇಷ್ಟು ಪರಮಾತ್ಮ ಉಪದೇಶ ಮಾಡಿದ್ದಾನೆ. ಪರಮಾತ್ಮ ಹೇಳ್ತಾ ಇದ್ದಾನೆ, ತೋರಿಸ್ತೀನಪ್ಪ ನಿನಗೆ ಅಂತ ಹೇಳಿ ಎಲ್ಲ ಕಡೆಯೂ ಕೂಡ ವ್ಯಾಪಿಸಿಕೊಂಡಿರುವಂತಹ ಆ ರೂಪವನ್ನು ತೋರಿಸ್ದ. ವಿಶ್ವರೂಪ ದರ್ಶನ ಯೋಗ ಅಂತ ಕರೀತಾ ಇದ್ದಾರೆ. ನೋಡು ಅರ್ಜುನ, ಹೇಗೆ ನೂರಾರು ಸಾವಿರಾರು ರೂಪಗಳು ಒಂದಲ್ಲಿ ಹೇಗೆ ಕೂತ್ಕೊಂಡಿವೆ ನೋಡು. ನಾನಾ ವಿಧವಾಗಿರುವಂತಹ ರೂಪಗಳಿವೆ. ದಿವ್ಯವಾಗಿರುವ ಅನೇಕ ವರ್ಣ ಆಕೃತಿಗಳನ್ನ ಪಡೆದಿರುವಂತಹ ಪದಾರ್ಥಗಳನ್ನು ನೋಡಿ ನೀನು. ಪಶ್ಯಾದಿತ್ಯಾನ್ ವಸೂನ್ ರುದ್ರಾನ್ ಅಶ್ವಿನೌ ಮರುತಸ್ತಥಾ ಬಹೂನ್ಯದೃಷ್ಟ ಪೂರ್ವಾಣಿ ಪಶ್ಚಾಶ್ಚರ್ಯಾಣಿ ಭಾರತ. ಆದಿತ್ಯ, ವಸುಗಳು, ರುದ್ರರು, ಏನೇನು ಲೋಕದಲ್ಲಿ ದೇವತೆಗಳು ನಾವು ವ್ಯವಹಾರ ಮಾಡ್ತಾ ಇದ್ದೀವಲ್ಲ, ಅವರೆಲ್ಲರನ್ನೂ ನೋಡಿಲ್ಲಿ ನನ್ನಲ್ಲೇ ಇದ್ದಾರೆ. ನಾನು ಹೇಳಿದ್ನಲ್ಲ, ಎಲ್ಲರಿಗೂ ನಾನೇ ಆಶ್ರಯ, ನಾನು ಇರೋದಕ್ಕೆ ಅವರಿದ್ದಾರೆ. ಹೀಗೆ ಪರಮಾತ್ಮ ಹೇಳಿದ ತಕ್ಷಣ ಅರ್ಜುನ ಏನು ಕಾಣಿಸ್ತಾ ಇಲ್ಲ ಅಂತ ಹೇಳಬೇಕು. ಯಾಕೆ ಕೃಷ್ಣನೇ ಹೇಳ್ತಾನೆ, ನೋಡೋ ಅರ್ಜುನ, ಈ ನನ್ನ ರೂಪವನ್ನ ಸುಮ್ಮನೆ ಈ ಕಣ್ಣಿಂದ ನೋಡ್ಲಿಕ್ಕೆ ಆಗಲ್ಲ.
ನತು ಮಾಂ ಶಕ್ಯಸೆ ದ್ರಷ್ಟುಂ ಅನೇನೈವ ಸ್ವಚಕ್ಷುಷಾ ದಿವ್ಯಂ ದದಾಮಿ ತೇ ಚಕ್ಷುಃ ಪಶ್ಯ ಮೇ ಯೋಗಮೈಶ್ವರಂ. ನಿನಗೆ ದಿವ್ಯ ದೃಷ್ಟಿ ಕೊಡ್ತೀನಿ, ಅದರಿಂದ ನೋಡು. ಈ ಮಾತಿನಿಂದಲೇನೆ ಒಂದರ್ಥವನ್ನು ನಾವು ತಿಳ್ಕೊಂಡ್ಬಿಡ್ಬೇಕು. ಪರಮಾತ್ಮನನ್ನ ನಾವು ಈ ಕಣ್ಣಿಂದ ಹಾಗೆ ನೋಡ್ಲಿಕ್ಕೆ ಆಗೋದಿಲ್ಲ. ನಾವು ಈ ಕಣ್ಣಿಂದ ಪರಮಾತ್ಮ ಕಾಣಿಸ್ಲಿಲ್ಲ, ಆದ್ರಿಂದ ಪರಮಾತ್ಮನ ಇಲ್ಲ ಅಂತ ಅನ್ನೋದಾಗ್ಲಿ, ಇದನ್ನೆಲ್ಲ ಮಾಡ್ಲಿಕ್ಕೆ ಹೋಗ್ಬಾರ್ದು. ಯಾಕೆಂದ್ರೆ ಈ ಕಣ್ಣಿಗೆ ಕಾಣಿಸುವ ಪದಾರ್ಥಗಳು ಅಂತ ಕೆಲವೊಂದು ಇರ್ತಾವೆ, ಅವುಗಳು ಕಂಡಿಲ್ಲ ಅಂದ್ರೆ ಇಲ್ಲ ಅಂತ ಅನ್ಬೇಕಪ್ಪ. ಈ ಕಣ್ಣಿಗೆ ಕಾಣಿಸ್ಲಿಕ್ಕೆ ಯೋಗ್ಯ ಅಂತ ಪರಮಾತ್ಮ ಅಲ್ವೇ ಇಲ್ಲ. ಅವನು ಅವ್ಯಕ್ತೈಕ ಸ್ವಭಾವ, ಅವನಿಗೆ ಅನಿಸ್ಬೇಕು ಇವನ ಕಣ್ಣಿಗೆ ನಾನು ಕಾಣಿಸ್ಕೊಳ್ಬೇಕು ಅಂತ. ಅವಾಗ ನಮ್ಮ ಕಣ್ಣಿಗೆ ಕಂಡ ಅಂದ್ರೆ ಭಾರಿ ಆಶ್ಚರ್ಯ ಅದು. ಆದ್ರೆ ಹೀಗೆ ಈ ಪ್ರಾಕೃತವಾದ ಕಣ್ಣಿಗೆ ಪರಮಾತ್ಮ ಕಾಣಿಸೋದಿಲ್ಲ. ಕಾಣಿಸ್ಬೇಕು ಅಂತ ಪರಮಾತ್ಮನಿಗೆ ಇಚ್ಛೆ ಬಂತು ಅಂದ್ರೆ ಅವಾಗ ಏನಾದ್ರೂ ಮಾಡಬಲ್ಲ ಅವನು. ಈ ಪ್ರಾಕೃತವಾದ ಕಣ್ಣಿಗೂ ಕಾಣಿಸ್ತಾನೆ. ಅವನ ಕೈಯಲ್ಲಿದೆ ಹೊರತು ನಮ್ಮ ಕೈಯಲ್ಲಿಲ್ಲ ಅನ್ನೋ ಅಭಿಪ್ರಾಯದಲ್ಲಿ ಹೇಳಿರೋದು. ನೋಡಿ, ಅರ್ಜುನ ಇಷ್ಟು ದೊಡ್ಡ ಜ್ಞಾನಿ ಆದ್ರೂ ಕೃಷ್ಣನನ್ನ ಕಣ್ಣಾರೆ ಕಂಡಿದ್ರು ಕೂಡ ಈ ರೂಪವನ್ನು ನೋಡ್ಲಿಕ್ಕೆ ಆಗೋದಿಲ್ಲ ಅಂತ ಸ್ವತಃ ಕೃಷ್ಣನೇ ಹೇಳ್ತಾನೆ. ನಮಾಂ ಶಕ್ಯಸೆ ದ್ರಷ್ಟುಂ ಅನೇನೈವ ಸ್ವಚಕ್ಷುಷ. ಈ ಕಣ್ಣಿಂದ ನಿನ್ ಕೈ ನೋಡ್ಲಿಕ್ಕೆ ಆಗೋದಿಲ್ಲ, ಅದಕ್ಕೆ ದಿವ್ಯ ದೃಷ್ಟಿಯನ್ನು ಕೊಡ್ತೀನಿ, ಅದರಿಂದ ನನ್ನ ಈ ಉತ್ತಮವಾದ ರೂಪವನ್ನು ನೋಡು ಅಂತ ಹೇಳಿದ್ರೆ, ಹೇಳಿದ ಒಬ್ಬನಿಗೆ ನೋಡಿದಿಬ್ರು. ಸಂಜಯನೂ ನೋಡ್ದ. ಅದೇಂಗ್ರಿ ಅಂದ್ರೆ, ಇವನಿಗೆ ಅರ್ಜುನನಿಗೆ ಈ ಕೃಷ್ಣ ಕೊಟ್ಟಿದ್ದಾನೆ, ಸಂಜಯನಿಗೆ ಆ ಕೃಷ್ಣ ಕೊಟ್ಟಿದ್ದಾನೆ, ವಾಸಿಷ್ಠ ಕೃಷ್ಣ ಕೊಟ್ಟಿದ್ದಾನೆ. ಇಬ್ರು ಭಾರಿ ಪುಣ್ಯವಂತರೆ. ಆಗ ಸಂಜಯ ಉವಾಚ, ಇಲ್ಲಿ ತನಕ ಸುಮ್ಮನೆ ಇದ್ದ ಸಂಜಯ, ಈಗ ಮಾತಾಡ್ತಾನೆ. ಅಂದ್ರೆ ಅವನೇ ಹೇಳ್ತಾ ಇರೋದು, ಸುಮ್ಮನೆ ಇದ್ದಾನೆ ಅಂತ ಅಭಿಪ್ರಾಯ ಅಲ್ಲ, ಅವನನ್ನು ಕೂಡ ಇಲ್ಲಿ ಸೇರಿಸ್ತಾರೆ. ಏವ ಮುಕ್ತ್ವಾ ತಥೋ ರಾಜನ್ ಮಹಾಯೋಗೇಶ್ವರೋ ಹರಿಃ ದರ್ಶಯಾಮಾಸ ಪಾರ್ಥಾಯ ಪರಮಂ ರೂಪಮೈಶ್ವರಂ. ಹೀಗೆ ಹೇಳಿ ದಿವ್ಯ ದೃಷ್ಟಿಯನ್ನು ಕೊಡ್ತೀನಿ ಅಂತ ಹೇಳ್ದ ರಾಜ ಧೃತರಾಷ್ಟ್ರ. ಆಗ ಉತ್ತಮವಾಗಿರುವಂತಹ ಆ ರೂಪವನ್ನು ತೋರಿಸ್ದ. ಅದು ಹೇಗಿತ್ತು ಹೇಳ್ತೀನಿ ಅಂತ ಸಂಜಯ ಹೇಳ್ತಾನೆ. ಇವಾಗ ಅನೇಕ ವಕ್ತ್ರ ನಯನಂ ಅನೇಕಾದ್ಭುತ ದರ್ಶನಂ ಅನೇಕ ದಿವ್ಯಾಭರಣಂ ದಿವ್ಯಾನೇಕೋದ್ಯತಾಯುಧಂ. ಏನ್ರಿ ಅನೇಕ ವಕ್ತ್ರ ನಯನಂ, ಎರಡು ಕಣ್ಣಿರೋ ಭಗವದ್ ರೂಪ ಕಂಡ್ರೆ ಸಾಕಾಗಿದೆ ನಮಗೆ. ಅದ್ರ ಸಲುವಾಗಿಯೇ ಕಷ್ಟ ಪಡ್ತಾ ಇರೋದು. ಅನೇಕ ವಕ್ತ್ರ ನಯನಂ, ಎಷ್ಟು ಮುಖಗಳಿವೆ, ಎಷ್ಟು ಕಣ್ಣುಗಳಿವೆ. ಅನೇಕಾದ್ಭುತ ದರ್ಶನಂ, ಹೇಗೆ ಪರಮಾತ್ಮ ಕಾಣಿಸ್ತಾ ಇದ್ದಾನೆ, ಅದ್ಭುತವಾಗಿರುವಂತಹ ದರ್ಶನ. ಅನೇಕ ದಿವ್ಯಾಭರಣಂ, ಪರಮಾತ್ಮ ಹಾಕೊಂಡಿರುವಂತಹ ಆಭರಣಗಳನ್ನ ನಾವು ಹಾಗೆ ನೋಡಿರಂಗೇ ಇಲ್ಲ, ಅಷ್ಟು ದಿವ್ಯವಾಗಿರುವ ಆಭರಣಗಳು. ಇನ್ನ ಪರಮಾತ್ಮನ ಮುಖದ ಮೇಲೆ ಅಥವಾ ಮೈ ಮೇಲೆ ಆಭರಣಗಳನ್ನೇನು ಹಾಕೊಂಡಿರ್ತಾನಲ್ಲ, ಇವುಗಳನ್ನು ನಾವು ಯಾರೂ ಹಾಕೊಳ್ಳಿಕ್ಕಾಗೋದಿಲ್ಲ. ಏನ್ರಿ ಹಿಂಗಂದ್ರೆ ಅಂದ್ರೆ ಕೆಲವೊಂದನ್ನು ಕೆಲವರು ಹಾಕೊಂಡ್ರೆ ಅವ್ರು ಸುಂದರ ಕಾಣ್ತಾರೆ. ಈ ಎಮ್ಮೆಗೆ ಮೂಗ್ಗಣ ಹಾಕಿರ್ತಾರೆ ನೋಡ್ರಿ, ಹಾಗೂ ಹಾಕೊಳ್ಳುವಂಥದ್ದಿದೆ, ಹಾಕೊಳ್ತಾರೆ ಸ್ತ್ರೀಯರು. ಅವ್ರು ಎಲ್ಲರಿಗೂ ಅದು ಚಂದ ಕಾಣ್ತದಂತಿಲ್ಲ. ಅದು ದೃಷ್ಟಾಂತ ಯಾಕೆ ಕೊಟ್ಟಿದ್ದು ಅಂದ್ರೆ ಬಹಳ ಬೇಗ ನೆನಪಾಗ್ತದೆ ಅನ್ನೋ ದೃಷ್ಟಿಯಿಂದ ಅಷ್ಟೇ. ಹೀಗೆ ನೂರಾರು ಆಭರಣಗಳಿವೆ ಲೋಕದಲ್ಲಿ, ಅವನು ಎಲ್ಲರೂ ಹಾಕೊಳ್ತಾರೆ, ಎಲ್ಲರಿಗೂ ಅದು ಚಂದ ಕಾಣ್ತದೆ ಅಂತ ಇರೋದಿಲ್ಲ. ಆದ್ರೆ ಪರಮಾತ್ಮ ಸರ್ವಾಭರಣ ಭೂಷಿತ. ಪರಮಾತ್ಮ ಕರ್ಣಕುಂಡಲಗಳನ್ನು ಹಾಕೊಂಡಿರ್ತಾನೆ. ಏನೇನು ಆಭರಣಗಳಿವೆ ನೀವೇ ಒಂದು ಪಟ್ಟಿ ಮಾಡ್ಕೊಳ್ಳಿ, ಯಾಕೆ ಆಭರಣಗಳ ಬಗ್ಗೆ ನಮ್ಗೆ ಅಷ್ಟು ಗೊತ್ತಿಲ್ಲ. ಆ ಎಲ್ಲಾ ಆಭರಣಗಳನ್ನು ಪರಮಾತ್ಮ ಹಾಕೊಂಡ್ರೆ ಪರಮಾತ್ಮ ಮನಮೋಹಕವಾಗಿ ಕಾಣ್ತಾನೆ. ಹಾಗೆ ಏನೇನು ಆಭರಣಗಳು ಅಂತಿವೆ ಅವುಗಳು ನಿಜವಾಗಿ ಪರಮಾತ್ಮನ ಮೇಲೆ ಇದ್ದಿದ್ದಕ್ಕೆ ಅವುಗಳು ಆಭರಣ ಅಂತ ಆದವು. ಅದೊಂದು ಅಂಶನೂ ಇದೆ. ಪರಮಾತ್ಮ ಚಂದ ಕಾಣ್ಲಿ ಅಂತ ಹೇಳಿ ಆಭರಣ ಹಾಕೊಂಡ್ ಬಂದಿದ್ದಾನೆ ಅಂತ ಅನ್ಕೋಬೇಡಿ. ಇವುಗಳನ್ನ ಪರಮಾತ್ಮ ಹಾಕೊಂಡಿದ್ದಾನೆ ಅಂತ ಇವು ಆಭರಣ ಅಂತ ಆದವು. ಅವುಗಳನ್ನು ನಾವು ಹಾಕೊಂಡು ನಾವು ಚಂದ ಕಾಣೋದು ಅಂತ ಕಂಠಂಚ ಕೌಸ್ತುಭ ಮಣೆ ಅಧಿಭೂಷಣಾರ್ಥಂ ಅದರಲ್ಲಿ ಈ ಅರ್ಥ ಹೇಳ್ತಾರೆ.
ಪರಮಾತ್ಮ ಕೌಸ್ತುಭಮಣಿ ಯಾಕೆ ಹಾಕೊಂಡ? ಚಂದ ಕಾಣ್ಲಿ ಅಂತಲ್ಲ. ಕೌಸ್ತುಭಮಣಿಗೆ ಅಲಂಕಾರತ್ವ ಬರ್ಲಿ, ಅದು ಆಭರಣ ಅಂತ ಆಗ್ಲಿ, ಬ್ರಹ್ಮದೇವರ ಅನುಗ್ರಹ ಆಗಲಿ ಅಂತ ಹಾಕೊಂಡಿರೋದು. ಆದ್ರೆ ಈ ರೂಪ ಬಹಳ ಅದ್ಭುತ ಇದೆ ಅಂತ ಸಂಜಯ ಅಂತಾನೆ. ದಿವ್ಯಮಾಲ್ಯಾಂಬರಧರಂ ದಿವ್ಯಗಂಧಾನುಲೇಪನಂ ಸರ್ವಾಶ್ಚರ್ಯಮಯಂ ದೇವಂ ಅನಂತಂ ವಿಶ್ವತೋಮುಖಂ. ಉತ್ತಮವಾಗಿರುವ ದಿವ್ಯವಾಗಿರುವ ಮಾಲೆಗಳನ್ನ ಪರಮಾತ್ಮ ಹಾಕೊಂಡ್ಬಂದಿದ್ದಾನೆ. ಅಂಬರ ಬಟ್ಟೆಯನ್ನು ಉಟ್ಕೊಂಡಿದ್ದಾನಂತೆ. ಒಂದೊಂದು ವಿಶಿಷ್ಟ ರೂಪಗಳು, ಎಲ್ಲಾ ದೇವತೆಗಳಿಗೂ ಆಶ್ರಯವಾಗಿರುವಂತಹ ರೂಪ ಅದು. ದಿವಿ ಸೂರ್ಯ ಸಹಸ್ರಸ್ಯ ಭವೇದ್ ಯುಗಪದುತ್ಥಿತ ಯದಿ ಭಾಸದೃಶೀ ಸಾ ಸ್ಯಾದ್ ಭಾಸಸ್ತಸ್ಯ ಮಹಾತ್ಮನಃ. ಸಂಜಯ ಅಂತಾನೆ, ಹೇಗೆ ಆ ರೂಪಗಳೆಲ್ಲ ಹೊಳಿತಾ ಇವೆ ಅಂದ್ರೆ, ಒಂದು ವೇಳೆ ಸಾವಿರಾರು ಸೂರ್ಯಗಳು ಬಂದ್ವು ಅಂದ್ರೆ ಆ ಎಲ್ಲಾ ಕಾಂತಿಯನ್ನ ಕೂಡಿಸಿದ್ರೆ ಹೇಗೆ ಕಾಣಿಸ್ಬೇಕೋ ಹಾಗೆ ಈ ರೂಪಗಳೆಲ್ಲ ಹೊಳಿತಾ ಇವೆ. ಒಂದೇ ಸಾವಿರನ ಅಂತನ್ಬೇಡಿ, ಅವೆಲ್ಲ ಅಧಿಕಾರಿಗೆ ಅನುಸಾರವಾಗಿ. ಪರಮಾತ್ಮನನ್ನ ಅನಂತ ಲಕ್ಷಾಮಿತ ಭಾನುದೀದಿತಿಂ ಅಂತ ಕರೀತಾರೆ. ಬಹಳ ದೊಡ್ಡವರಿಗೆ ಬ್ರಹ್ಮಾದಿ ದೇವತೆಗಳಿಗೆ ಅನಂತ, ಇನ್ನು ಅವ್ರಿಗಿಂತ ಕೆಲವರಿಗೆ ಲಕ್ಷ. ನಮಗೆ ಒಂದು ಸೂರ್ಯನವೇ ನೋಡಿರೋದು ನಾವು, ಒಂದು ನಮಗೆಲ್ಲ ಹಾಗಪ್ಪ. ಆದ್ರೆ ಪರಮಾತ್ಮನ ಕಾಂತಿ ಎನ್ನುವುದು ಅನಂತ ಇದೆ, ಅಪರಿಮಿತ ಇದೆ, ಅಸದೃಶ ಇದೆ ಅಂತಾದ್ದರಿಂದ ಈಗ ಹೇಳಲಿಕ್ಕೆ ಬರಲ್ಲ ಅಂತ ಒಂದು ಉತ್ತರ ಅಲ್ಲ. ಅದಕ್ಕೋಸ್ಕರ ಒಂದು ಹತ್ರದಲ್ಲಿರುವಂತಹ ದೃಷ್ಟಾಂತ ಕೊಡಬೇಕು ಅಂತ ಹೀಗೆ ಕೊಡ್ತಾರಷ್ಟೆ. ಸಾವಿರಾರು ಸೂರ್ಯಗಳು ಬಂದ್ರೆ ಅದರ ಕಾಂತಿ ಹೇಗಿರಬೇಕೋ ಅಷ್ಟು ಕಾಂತಿ ಪರಮಾತ್ಮನ ಈ ದೇಹದಲ್ಲಿದೆ. ಹೀಗೆ ಈ ರೂಪವನ್ನ ನೋಡಿ ಧನಂಜಯ ಮೈಮೇಲೆಲ್ಲ ರೋಮಾಂಚನಗೊಂಡ ಅಂತ ಸಂಜಯ ಹೇಳ್ತಾನೆ. ತತಸ್ಸ ವಿಸ್ಮಯಾವಿಷ್ಟೋ ಹೃಷ್ಟರೋಮಾ ಧನಂಜಯ. ಮುಂದವನೇ ಹೇಳ್ತಾನೆ, ಅರ್ಜುನನ ಬಾಯಿಂದ ಬರ್ತದೆ, ಪರಮಾತ್ಮನ ರೂಪ ಏನೋ ನೋಡ್ತೀನಿ ಅಂತ ಕೇಳಿಕೊಂಡ ನಿಜ, ಆದ್ರೆ ಆ ರೂಪವನ್ನ ನೋಡಿ ಮೈಯೆಲ್ಲ ಅವನಿಗೆ ರೋಮಾಂಚನ ಆಗಿ ಹೋಗಿದೆ. ಪ್ರಣಮ್ಯ ಶಿರಸಾ ದೇವಂ ಕೃತಾಂಜಲಿ ಭಾಷತ. ಕೈ ಮುಗಿದ, ತಾನಾಗೆ ಕೈ ಮುಗಿತ ಅವರ ಕೆಲವೊಮ್ಮೆ. ಹೇಳ್ತಾನೆ, ಏನೇನು ಕಂಡ ನೋಡಿ, ಇಷ್ಟೆಲ್ಲ ಕಂಡ ಮೇಲೂ ಇದನ್ನು ಮಿಥ್ಯಾ ಅಂತ ಅನ್ಬೇಕು ಅಂದ್ರೆ ಹೇಗ್ ಸಾಧ್ಯ ರೀ ಅಲ್ವಾ? ಅಂದ್ರೆ ದಿವ್ಯ ದೃಷ್ಟಿ ನೋಡಿದ ಬಂದ ಮೇಲೂ ಕೂಡ, ದಿವ್ಯ ದೃಷ್ಟಿ ಬಂದ ಮೇಲೆ ನೋಡಿರುವ ಈ ರೂಪಗಳನ್ನೂ ಕೂಡ ಮಿಥ್ಯಾ ಅಂತ ಕರಿಬೇಕು ಅಂದ್ರೆ ಇದು ಹೇಗ್ ಸಾಧ್ಯ ಆಗ್ತದೆ? ಏನೋ ದಿವ್ಯ ದೃಷ್ಟಿ ಇರ್ಲಿಲ್ಲ, ಹಾಗೆ ನೋಡ್ದ, ತಪ್ಪು ತಿಳ್ಕೊಂಡ ಅಂತಂದ್ರೆ ನಂಬಬಹುದು, ಅದನ್ನು ಹಂಗೆ ನಂಬಲಿಕ್ಕೆ ಆಗಲ್ಲ. ಆದ್ರೆ ದಿವ್ಯ ದೃಷ್ಟಿಯನ್ನು ಕೊಡ್ತೀನಿ ಅಂತ ಹೇಳಿದ ಮೇಲೆ ಸ್ವತಃ ವ್ಯಾಸದತ್ತವಾಗಿರುವ ದಿವ್ಯ ದೃಷ್ಟಿಯನ್ನುಳ್ಳ ಸಂಜಯ ಅದನ್ನ ವರ್ಣಿಸ್ತಾ ಇದ್ದಾನೆ. ಈಗ ಕೃಷ್ಣನಿಂದ ಕೊಡಲ್ಪಟ್ಟ ದಿವ್ಯ ದೃಷ್ಟಿಯನ್ನ ಪಡೆದು ನೋಡ್ತಾ ಇದ್ದಾನೆ. ಇಷ್ಟಿದ್ರೂ ಆ ರೂಪಗಳು, ಆ ಆಕೃತಿಗಳೆಲ್ಲವೂ ಕೂಡ ಮಿಥ್ಯಾ ಅಂತ ಹೇಗಾಗ್ಲಿಕ್ಕೆ ಸಾಧ್ಯ? ಹೇಗೆ ಪರಮಾತ್ಮ ನಿರ್ಗುಣ ಆಗ್ಲಿಕ್ಕೆ ಸಾಧ್ಯ? ಇಷ್ಟು ಗುಣ ಇಲ್ವಾ ಪರಮಾತ್ಮನಲ್ಲಿ? ನಮ್ಮಲ್ಲೇ ಗುಣಗಳಿವೆ ಅಂತೆ, ಇನ್ನು ಅವನಲ್ಲಿ ಗುಣ ಇರದೇ ಇರ್ತದ? ಇವೆಲ್ಲವೂ ನಾವು ಪರಿಚಯಿಸ್ಬೇಕಷ್ಟೆ. ಮುಂದೆ ಕೃಷ್ಣನೇ ಹೇಳ್ತಾನೆ. ಈಗ ಅರ್ಜುನ ಅದನ್ನು ವರ್ಣಿಸ್ತಾನೆ. ಸ್ವಾಮಿ, ನಿನ್ನ ದೇಹದಲ್ಲಿ ನಾನು ಎಲ್ಲವನ್ನೂ ನೋಡ್ತಾ ಇದ್ದೀನಿ. ಪಶ್ಯಾಮಿ ದೇವಾಂಸ್ತವ ದೇವದೇಹೆ ಸರ್ವಾಂಸ್ತಥಾ ಭೂತ ವಿಶೇಷ ಸಂಘಾನ್ ಬ್ರಹ್ಮಾಣಮೀಶಂ ಕಮಲಾಸನಸ್ಥಂ ಋಷೀಂಶ್ಚ ಸರ್ವಾನುರಗಾಂಶ್ಚ ದಿವ್ಯಾನ್. ಬ್ರಹ್ಮದೇವರು, ರುದ್ರದೇವರು ಎಲ್ಲರೂ ಕೂಡ ಇಲ್ಲೇ ಇದ್ದಾರೆ. ಅನೇಕ ಉರಗಗಳು, ಸರ್ಪಗಳು, ದಿವ್ಯವಾಗಿರುವ ನಾಗಗಳು ಈ ಪರಮಾತ್ಮನ ದೇಹದಲ್ಲಿ ಕಾಣಿಸ್ತಾ ಇವೆ. ಅನೇಕ ಬಾಹೂದರ ವಕ್ರ ನೇತ್ರಂ ಪಶ್ಯಾಮಿ ತ್ವಾಂ ಸರ್ವತೋನಂತ ರೂಪಂ. ಹೀಗೆ ಎಡಕ್ಕೆ ನೋಡ್ಬೇಕು ಅಂದ್ರೆ ಎಷ್ಟು ಎಡಕ್ಕೆ ನೋಡ್ಬೇಕಾಗತ್ತೆ? ಅಥವಾ ಎಷ್ಟು ಬಲಕ್ಕೆ ನೋಡ್ಬೋದು, ಎಷ್ಟು ಮೇಲ್ ನೋಡ್ಬೋದು, ಎಷ್ಟು ಕೆಳಗೆ ನೋಡ್ಬೋದು? ಎಲ್ಲಿ ನೋಡಿರೂ ಕೂಡ ಪರಮಾತ್ಮನ ರೂಪನೇ ರೂಪ, ಕೊನೆನೇ ಇಲ್ಲಪ್ಪ. ಎಷ್ಟು ಕೈಗಳಿವೆ ಪರಮಾತ್ಮನಿಗೆ, ಎಷ್ಟು ಬಾಹುಗಳು, ಎಷ್ಟು ಮುಖ, ಕಣ್ಣುಗಳೇನು. ನಾಂತಂ ಚ ಮಧ್ಯಂ ನ ಪುನಸ್ತವಾದಿಂ ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪ. ಇಲ್ಲಿಂದ ಶುರು ಆಯ್ತು ರೀ, 7 ಫೂಟಿಂದು ಒಂದು ಹೀಗಿಲ್ಲೇ ಇಲ್ಲ.
ಎಲ್ಲಿ ಶುರುವಾಯಿತು ಗೊತ್ತಿಲ್ಲ, ಎಲ್ಲಿ ಮುಗಿತಾ ಇದೆ ಗೊತ್ತಿಲ್ಲ. ದಿವ್ಯ ದೃಷ್ಟಿ ಬಂದ ಮೇಲೆ ಇದನ್ನ ಹೇಳ್ತಾ ಇರೋದು ಮತ್ತೆ. ಅಂತಹ ಅನಂತವಾಗಿರುವ ಪರಮಾತ್ಮನ ರೂಪ. ಕಿರೀಟವನ್ನು ಧಾರಣೆ ಮಾಡ್ಕೊಂಡಿದ್ದೀಯ, ಗದೆ ಹಿಡ್ಕೊಂಡಿದ್ದೀಯ, ಚಕ್ರವನ್ನು ಹಿಡ್ಕೊಂಡಿದ್ದೀಯ. ನಿನ್ನ ಈ ದೇಹದಿಂದ ಉತ್ತಮವಾಗಿರುವ ಕಾಂತಿ ಹೊರಗೆ ಬರ್ತಾ ಇದೆ. ನೀನೇ ಅಕ್ಷರ ಪರಮಾತ್ಮ, ನಾಶರಹಿತ. ನಿನಗೆ ಸ್ವರೂಪತಃ ನಾಶ ಇಲ್ಲ, ದೇಹ ಹಾನಿ ಇಲ್ಲ, ಅಪೂರ್ಣತಾ ಇಲ್ಲ, ದುಃಖ ಪ್ರಾಪ್ತಿ ಇಲ್ಲ. ನೀನೇ ನಾಶರಹಿತ. ಪರಮಾತ್ಮನನ್ನ ಬಹಳಷ್ಟು ಶ್ಲೋಕಗಳಿಂದ ಸ್ತೋತ್ರ ಮಾಡ್ತಾನೆ ಅರ್ಜುನ. ಅಲ್ಲಿ ಹೇಳ್ತಾನವನು ಪರಮಾತ್ಮನ ಈ ವಿಭೂತಿ ರೂಪದ ಈ ಒಂದು ವಿಶ್ವರೂಪವನ್ನೇನು ತೋರಿಸ್ತಾ ಇದ್ದಾನೆ. ಈ ವಿಶ್ವರೂಪದ ಬಾಯಿ, ಅದರೊಳಗೆ ಇರುವಂತಹ ಹಲ್ಲುಗಳಲ್ಲಿ ಈಗೇನು ಯುದ್ಧ ಆಡ್ಲಿಕ್ಕೆ ಬಂದಿದ್ದಾರಲ್ಲ ಅವರೆಲ್ಲರೂ ಕೂಡ ತಲೆ ಮುರ್ಕೊಂಡು ಸೂಕ್ಷ್ಮವಾಗಿರುವಂತಹ ರೇಖೆಗಳಿಂದ ಉಪೇತರಾಗಿ ಇವ್ರು ಮುಂದೆ ಹೇಗೆ ಸಾಯ್ತಾರೆ ಅಂತಿದೆ ಅಲ್ಲ, ಆ ತರಹ ಇವನ ಹಲ್ಲಲ್ಲಿ ಸಿಕ್ಕೊಂಡಿರೋದೆಲ್ಲವನ್ನ ಅರ್ಜುನ ನೋಡ್ತಾನೆ. ಅದಕ್ಕೆ ಕೃಷ್ಣ ಮುಂದೆ ಹೇಳ್ತಾನೆ, ನೀ ಕೇವಲ ನಿಮಿತ್ತ ಅಪ್ಪ, ನಾನೇ ಇವರೆಲ್ಲರನ್ನು ಸಂಹಾರ ಮಾಡಿರೋದು. ಅಲ್ರಿ ನಮಗ್ ಕಂಡಿಲ್ಲಪ್ಪ ಆ ಸೂಕ್ಷ್ಮ ರೇಖೆ. ಈಗ ಅರ್ಜುನ ಯಾರಿಗೋ ತಲೆಗೆ ಬಾಣ ಬಿಡ್ತಾನಪ್ಪ, ಅವನು ಕುತ್ತಿಗೆ ಕತ್ತರಿಸಿ ಹೋಗ್ಬಿಟ್ಟು ಕೆಳಗೆ ಬಿತ್ತು. ಇಲ್ಲಿ ಇರುವಂತಹ ಸೂಕ್ಷ್ಮವಾದ ರೇಖೆ ಅರ್ಜುನಿಗೆ ಕಾಣಿಸ್ತಾ ಇದೆ. ಅಷ್ಟೆಲ್ಲ ನೋಡಿದ್ದಾನವನು. ಅದು ಹೇಗೆ ಕಾಣಿಸ್ತದೆ ಅಂದ್ರೆ, ಇದು ಎಲ್ಲರಿಗೂ ಕಾಣಿಸೋದಿಲ್ಲ, ವಿಶಿಷ್ಟವಾಗಿರುವಂತಹ ಈ ದೃಷ್ಟಿಯನ್ನ ಪಡೆದಿರೋದ್ರಿಂದ ಕಾಣಿಸ್ತು ಅಂತ. ಅದಕ್ಕೊಂದು ದೃಷ್ಟಾಂತವನ್ನ ಕೊಡ್ತಾರೆ ಆಚಾರ್ಯರು. ಅಶ್ವಿನಿ ದೇವತೆಗಳು ಬಹಳ ದೊಡ್ಡವರು, ದೇವತೆಗಳ ವೈದ್ಯರವರು. ಅವರು ಒಂದು ದಿವಸ ಪುರೂರವಸ್ ಎನ್ನುವಂತಹ ರಾಜನ ಮನೆಗೆ ಹೋಗಿರ್ತಾರೆ. ಇದೇ ಪಾಂಡವರ ಹಿರಿಯ ವ್ಯಕ್ತಿ ಪುರೂರವಸ್. ಆ ಪುರೂರವಸ್ ರಾಜನ ಮನೆಗೆ ಹೋದಾಗ ಅವನು ಎಲ್ಲ ಆಭರಣ ಹಾಕೋಬೇಕು, ತಯಾರಾಗಬೇಕು, ಸ್ನಾನ ಮಾಡಬೇಕು ಅಂತ ಇರ್ತಾನೆ. ಮನೆಗೆ ಅಶ್ವಿನಿ ದೇವತೆಗಳು ಬರ್ತಾರೆ. ಆಗ ಕರೀತಾರೆ, ಬಾರೋ ಪುರೂರವಸ್ ರಾಜ ಅಂತ. ಇವನು ಏನು ಪಾಪ ಸ್ನಾನ ಆಗಿಲ್ಲ, ತಯಾರಾಗಿಲ್ಲ, ಏನು ಮಾಡ್ಕೊಂಡಿಲ್ಲ, ಹೇಗೆ ಬರೋದು ಅಂತ. ನೀ ಬಾ, ಹಂಗೆ ಬಾ ಅಂತ ಕರೀತಾರೆ. ಸರಿ ಅಂತ ಅಶ್ವಿನಿ ದೇವತೆಗಳ ಮುಂದೆ ಬಂದು ಪುರೂರವಸ್ ರಾಜ ನಿಂದಿರ್ತಾನೆ. ಅವನು ನೋಡ್ತಾರೆ. ಸರಿ ಆಯ್ತು, ಹೋಗಿ ಎಲ್ಲ ಸ್ನಾನ ಮಾಡ್ಕೊಂಬ, ಎಲ್ಲ ಆಭರಣ ಎಲ್ಲ ಹಾಕೊಂಬ. ಮತ್ತೆ ರಾಜ ಅಂದಮೇಲೆ ತಯಾರಾಗ್ಬೇಕು ನೋಡಿ. ಎಲ್ಲ ಸ್ನಾನ ಮಾಡ್ಕೊಂಡು ಬಂದ, ಆಭರಣ ಹಾಕೊಂಡು ಬಂದು ಮತ್ತೆ ಈ ಅಶ್ವಿನಿ ದೇವತೆಗಳ ಮುಂದೆ ನಿಂತುಕೊಂಡ. ಅಶ್ವಿನಿ ದೇವತೆಗಳು ಅಂದ್ರು, ನೋಡ್ ರಾಜ, ನೀ ಅವಾಗೇ ಬಂದಿದ್ಯಲ್ಲ, ಅವಾಗೇ ಚಂದ ಕಾಣಿಸ್ತಿದ್ಯೋ, ಈಗ ಹೋಗಿ ಸ್ನಾನ ಮಾಡಿ ಆಭರಣ ಹಾಕೊಂಡ್ ಬಂದೆಲ್ಲ, ನೀನು ಆ ರೂಪ ಈಗ ಹೋಗಿದೆ ಅಂತಂತಾರೆ. ಯಾಕೆ? ಅಷ್ಟರಲ್ಲಿ ಏನೇ ನಿನ್ನ ದೇಹದಲ್ಲಿ ವಿಕಾರಗಳು, ಸ್ವಲ್ಪ ವಯಸ್ಸು ಜಾಸ್ತಿ ಆಗಿರೋದು, ಮುಪ್ಪು, ಇವೆಲ್ಲವನ್ನು ನಾವು ನೋಡಿದ್ವಿ ಅಂತಂತಾರೆ. ಇದು ಯಾರಿಗೆ ಕಾಣಿಸ್ತದೆ? ಕ್ಷಣದಲ್ಲಿ ಆಗುವ ವ್ಯತ್ಯಾಸವನ್ನು ನಾವು ಕಾಣ್ಬೋದಾ? 10-20 ವರ್ಷ ಭೇಟಿ ಅಂದ್ರೆ ಏನ್ರಿ ದೊಡ್ಡವರಾಗಿರಲ್ಲ ಅಂತ. ಅಲ್ರಿ, ಮತ್ತೆ ವರ್ಷಗಳಾದ್ಮೇಲೆ ದೊಡ್ಡವರೇ ಆಗ್ತಾರೆ, ಸಣ್ಣವರಾಗ್ತಾರೆ. ನಮಗೆ ಬಹಳಷ್ಟು ದಿವಸ ಅಂತ ಆದ ಮೇಲೆ ವ್ಯತ್ಯಾಸಗಳು ಕಾಣಿಸ್ತಾವಪ್ಪ. ಪ್ರತಿ ಕ್ಷಣದಲ್ಲಿ ಆಗುವ ವ್ಯತ್ಯಾಸವನ್ನು ನಾವು ಕಾಣ್ಲಿಕ್ಕೆ ಆಗೋದಿಲ್ಲ. ಅವರು ಬಹಳ ಸ್ನಾನ ಆದ್ರೆ ಎಷ್ಟ್ರಿ, 1 ತಾಸು ಒಳಗೆ ಮಾಡ್ಕೊಂಡ್ ಬಂದಿರ್ಬೋದಪ್ಪ, ಎಲ್ಲ ಆಭರಣ ಹಾಕೊಂಡು. ಅಷ್ಟರಲ್ಲಿ ಅಂತಾರೆ, ಆಗಿದ್ದ ರೂಪ ನಿನಗಿವಾಗಿಲ್ಲ. ಆಭರಣವನ್ನು ಎಲ್ಲ ಹಾಕೊಂಡು ಬಂದಿದ್ದೀಯ, ಸ್ನಾನ ಮಾಡಿ ಬಂದಿದ್ದೀಯಲ್ಲ, ಅಲಂಕಾರ ಆಯ್ತು. ಆದ್ರೂ ಈಗೂ ಚಂದ ಇದೆಯಾ, ಇಲ್ಲ ಅಂತಲ್ಲ, ಆದ್ರೆ ಆ ರೂಪ ಇವಾಗಿಲ್ಲ. ಅಷ್ಟಲ್ಲೇನೆ ಸ್ವಲ್ಪ ಮುಪ್ಪು, ವಯಸ್ಸು ನಿನಗಾಗಿದೆ ಅಂತಂತಾರೆ. ಇದನ್ನ ನಾವು ಕಂಡೀವಿ ಅಂತ ಅಶ್ವಿನಿ ದೇವತೆಗಳು ಹೇಳ್ತಾರೆ. ಈ ಕಥೆಯನ್ನು ಯಾಕೆ ಉದಾಹರಿಸಿದ್ದು ಅಂದ್ರೆ, ದೇಹ ಬದಲಾಗ್ತಾ ಇರ್ತದೆ, ಆ ಅಂಶ ಅಂತೂ ಇದ್ದೇ ಇದೆ. ಆದ್ರೆ ಜ್ಞಾನಿಗಳಿಗೆ ಈ ಸೂಕ್ಷ್ಮ ಅಂಶಗಳು ಕಾಣಿಸ್ತವೆ, ಅವ್ರು ನೋಡ್ತಾರೆ. ಹಾಗೆ ಇಲ್ಲಿ ಅರ್ಜುನನಿಗೆ ಪರಮಾತ್ಮನ ವಿಶ್ವರೂಪದಲ್ಲಿರುವಂತಹ ಈ ಎಲ್ಲ ಅಂಶಗಳನ್ನು ಕಾಣುವ ಸಾಮರ್ಥ್ಯ ಮೊದಲಿಗಿರ್ಲಿಲ್ಲ. ಪರಮಾತ್ಮ ದಿವ್ಯ ದೃಷ್ಟಿಯನ್ನು ಕೊಟ್ಟ ಮೇಲೆ ಈ ಎಲ್ಲ ಯೋಧರು ಅಂತ ಏನಿದ್ದಾರೆ ಅವರೆಲ್ಲರ ದೇಹವನ್ನ ಸೂಕ್ಷ್ಮ ರೇಖಾಗಳಿಂದ ಉಪೇತವಾದದನ್ನು ನೋಡ್ತಾ ಇದ್ದಾನೆ. ಅಮೀಚತ್ವ ಧೃತರಾಷ್ಟ್ರಸ್ಯ ಪುತ್ರಾಃ ಸರ್ವೇ ಸಹೈವಾವನಿಪಾಲ ಸಂಘೈಃ
ಭೀಷ್ಮೋ ದ್ರೋಣಃ ಸೂತಪುತ್ರಸ್ತಥಾಸೌ ಸಹ ಸ್ಮದೀಯೈರಪಿ ಯೋಧ ಮುಖ್ಯೈಃ ವಕ್ತ್ರಾಣಿ ತೇ ತ್ವರಮಾಣ ವಿಶಂತಿ ದಂಷ್ಟ್ರಾಕರಾಲಾನಿ ಭಯಾನಕಾನಿ ಕೇಚಿದ್ ವಿಲಗ್ನಾಃ ದಶನಾಂತರೇಷು ಸಂದೃಶ್ಯಂತೆ ಚೂರ್ಣಿತೈರುತ್ತಮಾಂಗೈಃ. ಇವರೆಲ್ಲ ದ್ರೋಣ, ಇವರೆಲ್ಲರೂ ನಿನ್ನ ಬಾಯಿಯಲ್ಲಿ ಪ್ರವೇಶ ಮಾಡ್ತಾ ಇದ್ದಾರೆ ಭೀಷ್ಮಾದಿಗಳು. ಕೆಲವರಂತೂ ನಿನ್ನ ಹಲ್ಲಲ್ಲಿ ಸಿಕ್ಕೊಂಡ್ಬಿಟ್ಟಿದ್ದಾರೆ ಅಂತಂತಾನೆ ಅರ್ಜುನ. ಆಗ ಹೇಳ್ತಾನೆ ಪರಮಾತ್ಮ, ನೋಡೋ ನಾನೇ ಲೋಕಕ್ಷಯವನ್ನು ಮಾಡೋದು, ಅದಕ್ಕೆ ನನಗೆ ಕಾಲ ಅಂತಂತಾರೆ. ಕಾಲೋಸ್ಮಿ ಲೋಕಕ್ಷಯಕೃತ್ ಪ್ರವೃದ್ಧ ಲೋಕಾನ್ ಸಮಾಹರ್ತುಂ ಇಹ ಪ್ರವೃತ್ತ. ನಾನು ಈ ಲೋಕವನ್ನು ಸಂಹಾರ ಮಾಡೋದು, ನಾನೇ ಈ ಯುದ್ಧದಲ್ಲೂ ಕೂಡ ಈ ಜನರನ್ನ ಸಂಹಾರ ಮಾಡಿರೋದು. ಮಯೇವೇತೆ ನಿಹತಾ ಪೂರ್ವಮೇವ ನಿಮಿತ್ತ ಮಾತ್ರ ಭವ ಸವ್ಯಸಾಚಿನ್. ಇಲ್ಲೇ ಬಂದಿರುವಂತಹ ಮಾತು. ನಾನು ಇವುಗಳ ಆಯುಷ್ಯನ್ನ ಅಳಿಸ್ಬಿಟ್ಟಿದ್ದೇನೆ. ಸಂಹಾರ ಮಾಡಿದ್ದೇನೆ ಅಂದ್ರೆ ನೀನೇ ಮುಗಿಸ್ಬೋದಾಗಿತ್ತಲ್ಲ ಯುದ್ಧವನ್ನ ಅಂತ, ಹೀಗಲ್ಲ. ಇವರೆಲ್ಲರ ಆಯುಷ್ಯ ರೇಖೆಯನ್ನ ಅಳಿಸಾಕಿದ್ದೇನೆ. ನೀನು ಕೇವಲ ನನ್ನ ಪೂಜಾ ಅಂತ ತಿಳಿದು ಯುದ್ಧ ಪ್ರಾರಂಭ ಮಾಡೋದಷ್ಟೇ ನಿನ್ ಕೆಲಸ, ನೀನ್ ನಿಮಿತ್ತ ಆಗೋದಷ್ಟೇ. ಹೀಗೆ ಪರಮಾತ್ಮ ಹೇಳಿದ ಮೇಲೆ ಅರ್ಜುನ ಸ್ತೋತ್ರ ಮಾಡ್ತಾನೆ. ನಮಃ ಪುರಸ್ತಾತ್ ಅಥ ಪೃಷ್ಠತಸ್ತೆ ನಮೋಸ್ತುತೆ ಸರ್ವತ ಏವ ಸರ್ವ ಅನಂತ ವೀರ್ಯಾಮಿತ ವಿಕ್ರಮಸ್ತ್ವಂ ಸರ್ವಂ ಸಮಾಪ್ನೋಷಿ ತಥೋಸಿ ಸರ್ವಃ. ನಿಮಗೆ ಮುಂದೆ ಹಿಂದೆ ಎಲ್ಲ ಕಡೆಯೂ ನಮಸ್ಕಾರಪ್ಪ, ಎಲ್ಲವನ್ನೂ ಸ್ವೀಕಾರ ಮಾಡ್ತೀಯಾ ಅಂತಾದ್ದರಿಂದ ನಿನಗೆ ಸರ್ವ ಅಂತ ಕರೀತಾರೆ, ಹೊರತು ಎಲ್ಲ ಪದಾರ್ಥದಿಂದ ಅಭಿನ್ನ ಅನ್ನುವ ದೃಷ್ಟಿಯಿಂದ ಅಲ್ಲ. ನನ್ನ ಅಪರಾಧವನ್ನ ಕ್ಷಮಾ ಮಾಡು ಕೃಷ್ಣ. ಯಾಕೆ ಗೊತ್ತಾ, ನೀನು ನಮ್ಮ ಜೊತೆ ಗೆಳೆಯನಂತ ಇದ್ಯಲ್ಲ, ನಮಗೆ ನಿನ್ನ ಮಹತ್ವ ಗೊತ್ತಾಗ್ಲಿಲ್ಲ. ನಿನ್ನ ನಾವು ಗೆಳೆಯ ಅಂತ ಕರೆದ್ವಿ. ನಿನ್ನ ಕಡೆಯಿಂದ ಈಗ ರಥ ಓಡಿಸ್ತಾ ಇದ್ದೀನಿ. ಇನ್ನು ಅನೇಕ ಕಾರ್ಯಗಳನ್ನ ನಾನು ನಿನ್ನ ದೇವರು ಈ ತರಹ ಇದ್ದೀಯಾ ಅಂತ ತಿಳಿಯದೇನೆ ಮಾಡಿಬಿಟ್ಟೆ ಅಂತಂತಾನೆ. ಸಖೇತಿ ಮತ್ವಾ ಪ್ರಸಭಂ ಯದುಕ್ತಂ ಹೇ ಕೃಷ್ಣ ಹೇ ಯಾದವ ಹೇ ಸಖೇತಿ ಅಜಾನತ ಮಹಿಮಾನಂ ತವೇದಂ ಮಯಾ ಪ್ರಮಾದಾತ್ ಪ್ರಣಯೇನ ವಾಪಿ. ತುಂಬಾ ಸ್ನೇಹವನ್ನು ನಿನ್ನ ಮೇಲೆ ಮಾಡದೆ, ಆದ್ದರಿಂದ ನಿನ್ನ ಈ ಅದ್ಭುತವಾಗಿರುವ ಮಹಿಮೆಯನ್ನ ನಾನು ಮರೆತನೇನೋ, ನಿನ್ನ ತರಹ ನಿನ್ನ ಜೊತೆ ಹೇಗೋ ವ್ಯವಹಾರ ಮಾಡಿಬಿಟ್ಟೆ. ನಾನು ಊಟ ಮಾಡೋ ಕಾಲಕ್ಕೆ ಮಲಗೊಳ್ಳೋ ಕಾಲಕ್ಕೆ ಏನೋ ಅಪಹಾಸ ಮಾಡಿದ್ದೇನೆ ನಿನ್ನ ಮೇಲೆ. ಈ ಮಹಿಮೆಯನ್ನು ತಿಳ್ಕೊಂಡಿಲ್ಲ ನಾನು. ಅದನ್ನು ಏಕೋಥವಾಪ್ಯಚ್ಯುತ ತತ್ ಸಮಕ್ಷಂ ತತ್ ಕ್ಷಾಮಯೇ ತ್ವಾಂ ಅಹಂ ಅಪ್ರಮೇಯಂ. ನನ್ನನ್ನು ಕ್ಷಮೆ ಮಾಡು ಸ್ವಾಮಿ ಅಂತ ಕೈ ಮುಗಿದು ಕ್ಷಮೆಯನ್ನ ಯಾಚಿಸಿದ. ಹೇಳ್ತಾನೆ, ಸ್ವಾಮಿ ನಾ ಕೇಳ್ಕೊಂಡೆ ಅಂತ ಈ ವಿಶ್ವರೂಪ ತೋರಿಸ್ತಾ ಇದೀಯಾ, ನಾ ಇನ್ನೊಮ್ಮೆ ಕೇಳ್ಕೊಳ್ತೀನಿ. ನಿನ್ನ ಆ ಕಿರೀಟ ಹಾಕೊಂಡಿರುವ ರೂಪ, ಕೈಯಲ್ಲಿ ಗದೆ ಹಿಡ್ಕೊಂಡು ಏನು ಕೃಷ್ಣ ರೂಪ ನಂಗೆ ತೋರಿಸಿದ್ದೆಲ್ಲಪ್ಪ, ಅದನ್ನೇ ತೋರಿಸ್ಬಿಡು ಸಾಕು ಅಂದ. ಪರಮಾತ್ಮ, ನೋಡು ನಾನ್ ನಿನ್ ಮೇಲೆ ಪ್ರಸನ್ನ ಆಗಿರೋದ್ರಿಂದ ನಾನು ಹೇಳಿದ ತಕ್ಷಣ ತೋರಿಸಿದೆ. ನಾನು ಇಂತಹ ರೂಪವನ್ನ ಬೇರೆ ಯಾರು ಕೇಳಿದ್ರು ನಾನು ತೋರಿಸಲ್ಲ. ಯಾಕೆ, ನೋಡ್ಲಿಕ್ಕೆ ಅವ್ರ ಕಡೆ ಆಗೋದೇ ಇಲ್ಲಲ್ಲೋ. ಬಹಳ ಯಜ್ಞವನ್ನು ಮಾಡಿದ್ದಾರೆ, ಬಹಳ ಅಧ್ಯಯನ ಮಾಡಿದ್ದಾರೆ, ತಪಸ್ಸನ್ನು ಮಾಡಿದ್ದಾರೆ. ಇದು ಯಾವುದು ಈ ರೂಪವನ್ನು ನೋಡ್ಲಿಕ್ಕೆ ಸಾಲದು. ಮತ್ತೆ ಏನ್ ಮಾಡ್ಬೇಕ್ರಿ, ಅದನ್ನೇ ಮಾಡು ಅಂತ ಕೃಷ್ಣ ಹೇಳ್ತಾ ಇದ್ದಾನಲ್ಲ. ಅಂದ್ರೆ ನನ್ನ ಮೇಲೆ ಭಕ್ತಿಯನ್ನ ಮಾಡಬೇಕು. ಭಕ್ತಿಯ ತ್ವನನ್ಯ ಶಕ್ಯ ಅಹಮೇವಂ ವಿಧೋರ್ಜುನ ಜ್ಞಾತುಂ ದ್ರಷ್ಟುಂ ಚ ತತ್ವೇನ ಪ್ರವೇಷ್ಟುಂ ಚ ಪರಂತಪ. ಭಕ್ತಿ ಇರ್ಬೇಕಷ್ಟೆ, ಭಕ್ತಿಯನ್ನ ಮಾಡಬೇಕು. ಇವೆಲ್ಲವೂ ಭಕ್ತಿಗೆ ಸಾಧನ ಅಂತಾದ್ರೆ ಇವುಗಳನ್ನೆಲ್ಲ ಮಾಡಿ. ಆದ್ರೆ ಇವುಗಳನ್ನೆಲ್ಲ ಮಾಡಿದರೂ ಕೂಡ ಭಕ್ತಿ ಬರ್ತಾ ಇಲ್ಲ ಅಂದ್ರೆ, ಕೇವಲ ವೇದಾಧ್ಯಯನ ಮಾಡಿದ್ದಾರೆ ಪರಮಾತ್ಮನ ಕಂಡು ಬಿಡ್ತಾನೆ ಅಂದ್ರೆ ಕಾಣಿಸೋದಿಲ್ಲ. ಒಂದು ಮಾತೆ ಇದೆ, ನಾಯಮಾತ್ಮ ಪ್ರವಚನೇನ ಲಭ್ಯ ನ ಮೇಧಯ ನ ಬಹುನಾ ಶ್ರುತೇನ ಯಮೇ ವೈಶ ವೃಣತೆ ತೇನ ಲಭ್ಯ ತಸ್ಸೇಷ ಆತ್ಮ ವಿವೃಣತೆ ತನುಂ ಸ್ವಾಂ. ನಾವಿಷ್ಟೆಲ್ಲ ಪ್ರವಚನ ಮಾಡೀವಿ, ಇಷ್ಟೆಲ್ಲ ಯಜ್ಞ ಮಾಡ್ತಾ ಇದೀವಿ, ದಾನ ಮಾಡ್ತೀವಿ, ಪರಮಾತ್ಮ ನಮಗೆ ಪ್ರಸನ್ನ ಆಗೇ ಆಗ್ತಾನ್ರಿ
ಅಂತ ಅನ್ಕೊಂಡ್ರೆ, ಅವನ ಪ್ರಸನ್ನತೆ ಸಲುವಾಗಿ ಮಾಡೋದಿದ್ರೆ ಅವಶ್ಯವಾಗಿ ಆಗ್ತದೆ. ಆದ್ರೆ ಇವನಿಷ್ಟೇ ಮಾಡಿದ್ದಕ್ಕೆ ಪರಮಾತ್ಮ ನಮಗೆ ದರ್ಶನ ಕೊಟ್ಬಿಡ್ತಾನೆ ಅಂತಂದ್ರೆ ಹಾಗಾಗೋದಿಲ್ಲ. ಅವನಿಗೆ ಅನಿಸ್ಬೇಕು ನಾನು ಇವನಿಗೆ ಈ ರೂಪವನ್ನ ತೋರಿಸ್ಬೇಕು ಅಂತ. ಆಗ ಪರಮಾತ್ಮ ರೂಪವನ್ನ ತೋರಿಸ್ತಾನೆ, ಮೋಕ್ಷವನ್ನು ಕೊಡ್ತಾನೆ. ಆದ್ರಿಂದ ಅವನಿಗೆ ಅನಿಸೋ ರೀತಿಯಲ್ಲಿ ನಾವು ಮಾಡಬೇಕು. ಅದೇ ಪರಮಾತ್ಮನ ಪ್ರಸಾದವನ್ನು ಸಂಪಾದನೆ ಮಾಡಬೇಕು ಅನ್ನೋ ಶಬ್ದಕ್ಕರ್ಥ. ಹಾಗಿಲ್ಲೂ ಕೂಡ ಅರ್ಜುನ ಭಕ್ತ ಇದ್ದಾನೆ ಅಂತಾದ್ದರಿಂದ ಈ ದೇವತೆಗಳಿಗೂ ಕೂಡ ನೋಡ್ಲಿಕ್ಕೆ ಆಗದೇ ಇರುವಂತಹ ಈ ರೂಪವನ್ನ ನಿನ್ನ ಸಲುವಾಗಿ ತೋರಿಸಿರೋದು. ಯಾಕೆ? ನೀನು ನನ್ನ ಭಕ್ತ, ನಾನು ನಿನ್ನ ಮೇಲೆ ಪ್ರಸನ್ನ ಇದ್ದೀನಿ, ಭಕ್ತಿಯಿಂದ ಮಾತ್ರ ನಾನು ಗಮ್ಯ, ಹೊರತು ಬೇರೆ ಯಾವ ಕ್ರಿಯೆಯಿಂದಲೂ ಕೂಡ ಅಲ್ಲ. ಹೀಗೆ ಪರಮಾತ್ಮ ತನ್ನ ಉತ್ತಮವಾಗಿರುವಂತಹ ವಿಶ್ವರೂಪದ ದರ್ಶನವನ್ನು ಮಾಡಿಸಿದ್ದಾನೆ, ಅನುಗ್ರಹಿಸಿದ. ಮತ್ತೆ ತನ್ನ ರೂಪವನ್ನ ಉಪಸಂಹಾರ ಮಾಡಿ ಕೃಷ್ಣಾರೂಪ ಅಂತ ಹೇಗೆ ವರ್ಣಿಸಿದ್ದಾರಲ್ಲ ಅದೇ ತರಹ ರಥದಲ್ಲಿ ಕುಳಿತುಕೊಂಡಿದ್ದಾನೆ. ಮುಂದೆ ಮತ್ತೊಂದು ಅಂಶವನ್ನ ಕೃಷ್ಣ ಹೇಳಿಕೊಡ್ತಾನೆ. ಲೋಕದಲ್ಲಿ ಈ ಪರಮಾತ್ಮನನ್ನ ಪಡಿಲಿಕ್ಕೆ ಬೇಕಾಗಿರುವಂತಹ ಸಾಧನಗಳೇನು ಅನ್ನೋದನ್ನ ಕೃಷ್ಣ ನಮಗೆ ತೋರಿಸ್ಕೊಟ್ಟ. ಆದರೆ ಲಕ್ಷ್ಮೀದೇವಿಯರ ಉಪಾಸನೆ ಮಾಡಿದರೂ ಕೂಡ ಮೋಕ್ಷ ಬರ್ತದೆ ಅಂತ ಅನೇಕ ಮಾತುಗಳಿವೆ. ಶ್ರಿಯಂ ವಸಾನಾಹ ಅಮೃತತ್ವಮಾಯನ್. ಮತ್ತೆ ಲಕ್ಷ್ಮೀದೇವಿ ಉಪಾಸನೆ ಮಾಡಿದರೂ ಕೂಡ ಮೋಕ್ಷ ಹಾಗೆ ಬಿಡ್ತದೆ ಅಂತಿರೋ ಕಾಲಕ್ಕೆ ನಿನ್ನ ಹತ್ರನೇ ಯಾಕೆ ಬರಬೇಕು ಅಂತ. ಅದಕ್ಕೆ ಪರಮಾತ್ಮ ತುಂಬಾ ವಿಸ್ತಾರವಾಗಿ ಉತ್ತರವನ್ನು ಕೊಟ್ಟಿದ್ದಾನೆ. ಅಲ್ಲಿ ಒಂದಂಶವನ್ನು ಹೇಳ್ಬಿಡ್ತಾನೆ. ಕ್ಲೇಶೋಧಿಕ ತರಸ್ತೇಷಾಂ ಅವ್ಯಕ್ತಾಸಕ್ತ ಚೇತಸಾಂ ಅವ್ಯಕ್ತಾ ಹಿ ಗತಿರ್ ದುಃಖಂ ದೇಹವದ್ಭಿ ಅವಾಪ್ಯತೆ. ನಿಜ, ಲಕ್ಷ್ಮೀದೇವಿಯ ಉಪಾಸನೆಯನ್ನು ಮಾಡಿದವರಿಗೆ ಮೋಕ್ಷ ಆಗ್ತದೆ ಅನ್ನುವಂತಹ ಮಾತು ನಿಜವೇ. ಆದ್ರೆ ನೀವು ಲಕ್ಷ್ಮೀದೇವಿಯನ್ನು ಒಲಿಸ್ಕೊಳ್ಬೇಕು ಅಂದ್ರೆ ಬಹಳ ಕಷ್ಟ ಪಡಬೇಕು. ಅವಳು ಅಷ್ಟು ಸುಲಭವಾಗಿ ಒಲಿಯೋದಿಲ್ಲ. ಅದರಲ್ಲೂ ಹೇಳ್ತಾರೆ, ಲಕ್ಷ್ಮೀದೇವಿ ನೋಡ್ತಾಳೆ, ಇವನು ನನ್ನ ಪತಿಯಾಗಿರುವಂತಹ ವಿಷ್ಣುವಿನ ಉಪಾಸನೆಯನ್ನ ಮಾಡದೇನೆ ನನ್ನ ಹತ್ರ ಬಂದಿದ್ದಾನೆ. ಆದ್ರಿಂದ ಇವಳು ನೋಡ್ತಾಳೆ, ಮಾಡ್ಲಿ, ತಪಸ್ ಮಾಡ್ಲಿ, ಭಾವಿನ ಸ್ನಾನ ಮಾಡ್ಲಿ, ಅವನು ಕಷ್ಟ ಪಡ್ಲಿ. ಅಷ್ಟೇ ಅಲ್ಲ, ಬಹಳಷ್ಟು ಅಧಿಕಾರವನ್ನು ಹೇಳಿದ್ದಾರೆ. ಸಮದುಃಖ ಸುಖನಾಗಿರಬೇಕು, ತಪಸ್ಸನ್ನು ಮಾಡ್ತಾ ಇರಬೇಕು, ಯೋಗ ಶುದ್ಧಿಯನ್ನು ಪಡೆದಿರಬೇಕು, ಧ್ಯಾನವನ್ನು ಮಾಡ್ತಾ ಇರಬೇಕು. ಲೋಕದಲ್ಲೂ ಹಾಗೆ ಇದೆ ನೋಡಿ. ನಮ್ಮ ದೇವರಿಗೆ ಈಗ ಹೇಳಿದಾಗೆ ಪತ್ರಂ ಪುಷ್ಪಂ ಫಲಂ ತೋಯಂ, ನೀರರ್ಪಣೆ ಮಾಡಿದ್ರು ಸಂತುಷ್ಟನಾಗ್ಬಿಡ್ತಾನೆ. ನೀವು ಲಕ್ಷ್ಮೀದೇವಿಗೆ ಮಾಡಿ ನೋಡೋಣ. ನಮ್ಮ ಆಚಾರದಲ್ಲೂ ಕೂಡ ಹಾಗೆ ಬಂದಿದೆ. ಲಕ್ಷ್ಮೀದೇವಿ ಉಪಾಸನೆ ಮಾಡೋ ಕಾಲಕ್ಕೆ ಉತ್ತಮವಾದ ಈ ವರಮಹಾಲಕ್ಷ್ಮಿ ವ್ರತಗಳಲ್ಲೆಲ್ಲ 5 ಭಕ್ಷ ಆಗ್ಬೇಕು. ಈ ನಮ್ಮ ದೇವರ ಸಲುವಾಗಿ 5 ಭಕ್ಷ ಇಲ್ಲ, ಏನಿಲ್ಲ. ಅಂದ್ರೆ ಲೋಕದಲ್ಲಿ ನಾವು ವ್ಯವಹಾರದಲ್ಲಿ ನೋಡ್ತಾ ಬಂದರೂ ಕೂಡ ಲಕ್ಷ್ಮೀದೇವಿ ಪೂಜೆಯನ್ನ ಬಹಳ ಕಷ್ಟಪಟ್ಟು ಮಾಡ್ಬೇಕಾಗ್ತದೆ. ಆಮೇಲೆ ಆಯ್ತಪ್ಪ, ಯಾವುದೋ ಒಬ್ಬ ವ್ಯಕ್ತಿ ಇದ್ದಾನೆ, ಬಹಳ ಕಷ್ಟಪಟ್ಟು ಇಲ್ಲಿ ಹೇಳಿರುವ ಎಲ್ಲಾ ಅಧಿಕಾರವನ್ನೂ ಸಂಪಾದನೆ ಮಾಡಿದ, ಲಕ್ಷ್ಮೀದೇವಿ ಪ್ರಸನ್ನ ಆದ್ಲು ಅಂತಾನೆ ಇಟ್ಕೊಳ್ಳೋಣ. ಆದ್ರೂ ಭಗವಂತ ಪ್ರಸನ್ನ ಆಗಿರಲ್ಲ. ಮತ್ತೆ ಅಷ್ಟೆಲ್ಲ ಪ್ರಯತ್ನವನ್ನು ಮಾಡಿ ಪರಮಾತ್ಮನ ಪ್ರಸನ್ನತೆಗೆ ಅಂತ ಅವನು ಕಷ್ಟಪಡಬೇಕು. ಅದಕ್ಕೆ ಕೃಷ್ಣ ಹೇಳ್ತಾನೆ, ಅಷ್ಟೇ ಯಾಕೆ ಮಾಡ್ತೀರಪ್ಪ, ಮೊದಲೇ ನನ್ನ ಹತ್ರ ಬರಬಾರ್ದಾಗಿತ್ತ? ನಾನು ಏತು ಸರ್ವಾಣಿ ಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಾಹ ಅನನ್ಯೇವೇನ ಯೋಗೇನ ಮಾಂ ಧ್ಯಾಯಂತ ಉಪಾಸತೆ ತೇಷಾಮಹಂ ಸಮುದ್ಧರ್ಥ ಮೃತ್ಯು ಸಂಸಾರ ಸಾಗರಾತ್. ನೀವು ಅಷ್ಟು ಪ್ರಯತ್ನ ಪಟ್ಟು ಅಲ್ಲಿ ಹೋಗಿ ಆಮೇಲೆ ಲಕ್ಷ್ಮೀದೇವಿ ನೋಡಪ್ಪ ಹಿಂಗೆ ನಮ್ಮ ಪತಿ ಸೇವಾನು ಮಾಡಬೇಕು ಅಂತ ಆಮೇಲೆ ಅವಳು ಹೇಳ್ತಾಳೆ, ಮೊದಲೇ ಹೇಳಲ್ಲ ಅವಳು. ಅಷ್ಟು ಯಾಕೆ? ಪರಮಾತ್ಮ ಸರ್ವೋತ್ತಮ ಇದ್ದಾನೆ, ಲಕ್ಷ್ಮೀದೇವಿ ಪರಮಾತ್ಮನ ಹೆಂಡತಿ ಅಂತ ತಿಳಿದು ಪರಮಾತ್ಮನಲ್ಲಿ ಭಕ್ತಿಯನ್ನ ಮಾಡಿ ಪರಿವಾರಾತ್ಮನ ಸೇವಕೇಶು, ಇವರೆಲ್ಲರೂ ಕೂಡ ಪರಮಾತ್ಮನ ಪರಿವಾರ ಅಂತ ತಿಳಿದುಕೊಂಡು ಭಜನೆ ಮಾಡಿದಾಗ ಪರಮಾತ್ಮನೂ ಒಲಿತಾರೆ. ಪರಮಾತ್ಮನೇ ಪ್ರಸನ್ನನಾದ ಮೇಲೆ ಉಳಿದ ದೇವತೆಗಳಂತಾರೆ, ದೇವರನ್ನೇ ಒಲಿಸ್ಕೊಂಡ ಮೇಲೆ ನಾವು ಬರಲ್ಲ ಅಂತಂತೀವಪ್ಪ, ನಾವು ಬಂದೇ ಬರ್ತೀವಿ ಅಂತಂತಾರೆ ಅವರು. ಅದನ್ನ ಬಿಟ್ಟು ಪರಮಾತ್ಮನನ್ನ ಜರಿದು ನೇರವಾಗಿ ಲಕ್ಷ್ಮಿ ಹತ್ರ ಹೋಗ್ತೀನಿ ಅಂತಂದ್ರೆ ಕಷ್ಟಪಟ್ಟ ಮೇಲೆ ಲಕ್ಷ್ಮೀದೇವಿ ಒಲಿಬಹುದು, ಆದ್ರೆ ಪರಮಾತ್ಮ ಒಲಿತಾನೆ ಅಂತಿಲ್ಲ. ಅದಕ್ಕೆ ಅಧಿಕ ತರಹ ಕ್ಲೇಶ, ಬಹಳ ಕಷ್ಟ ಇದೆ ನಿಮಗೆ. ಪರಮಾತ್ಮ 5 ಭಕ್ಷ ಹಾಕ್ರಿ, 5 ಮಂದಿ ಬ್ರಾಹ್ಮಣರನ್ನು ಕೂಡಿಸ್ಬೇಕು, ಹೋಳಿಗೆನೇ ಆಗ್ಬೇಕು, ದ್ವಾದಶಿ ಬಂದ್ರು ಹೋಳಿಗೆನೇ ಆಗ್ಬೇಕಪ್ಪ.
ದೇವ್ರು ಹಂಗೆ ಹೇಳೇ ಇಲ್ಲ. ಅವನೇ ಹೇಳಿದ್ದ ನೋಡ್ರಿ, ಪತ್ರಂ ಪುಷ್ಪಂ ಫಲಂ ತೋಯಂ ಅಂತ ಹೇಳಿದ್ದಾಳೆ. ಲಕ್ಷ್ಮೀ ದೇವಿ ಹೇಳಿದ್ದಾಳ ನೀರು ಅರ್ಪಣೆ ಮಾಡ್ಬಿಟ್ರೆ ಸಾಕು ಅಂತ? ಹೇಳಲಿಲ್ಲ ಅವಳು. ಯಾಕೆಂದ್ರೆ ಈ ತರಹ ಪರಮಾತ್ಮನನ್ನ ಸ್ತೋತ್ರ ಮಾಡ್ತಾ ಇದ್ರೆ ಅವಳು ಪತ್ರ ಪುಷ್ಪ ಫಲದಿಂದ ಸಂತುಷ್ಟ ಆಗ್ಬಿಡ್ತಾಳೆ. ದೇವರು ಬೇಕಾಗಿಲ್ಲ ಅಂತ ಹೇಳಿಬಿಟ್ಟು ಅವ್ಯಕ್ತೋಪಾಸನೆಯನ್ನ ಮಾಡಿ ಆಮೇಲೆ ಲಕ್ಷ್ಮೀದೇವಿ ಅನುಗ್ರಹವನ್ನು ಪಡೆದು ನಂತರದಲ್ಲಿ ಪರಮಾತ್ಮನ ಹತ್ರ ಬರ್ತೀವಿ ಅಂದ್ರೆ ಅದು ಬಹಳ ನಮಗೆ ಕ್ಲೇಶದಾಯಕ. ಆದ್ದರಿಂದ ಪರಮಾತ್ಮನನ್ನ ಸೇವೆ ಮಾಡ್ತಾ ಉಳಿದೆಲ್ಲರನ್ನೂ ಕೂಡ ಪರಮಾತ್ಮನ ಪರಿವಾರದವರು ಅಂತ ಈಗೇನು ಶುದ್ಧವಾಗಿರುವಂತಹ ಸಂಪ್ರದಾಯವನ್ನ ನಮಗೆ ಜ್ಞಾನಿಗಳು ಹಾಕೊಟ್ಟಿದ್ದಾರೋ ಇದುವೇ ಸತ್ಸಂಪ್ರದಾಯ, ಇದುವೇ ಕೃಷ್ಣ ಪರಮಾತ್ಮನಿಗೆ ಸಮ್ಮತವಾಗಿರುವಂತಹ ಸಂಪ್ರದಾಯವಾಗಿದೆ. ಎಲ್ಲರೂ ಪರಮಾತ್ಮನ ಪರಿವಾರ, ಪರಮಾತ್ಮ ಒಬ್ಬನೇ ಸರ್ವೋತ್ತಮ. ಹೀಗೆ ಯಾರಿರ್ತಾರೋ ಅವರನ್ನು ನಾನು ಉದ್ಧಾರ ಮಾಡ್ತೀನಿ ಅಂತ ಪರಮಾತ್ಮ ಈ ಅವ್ಯಕ್ತ ತತ್ವದ ಉಪಾಸನೆಯನ್ನು ಕೂಡ ಹೇಗೆ ಮಾಡಬೇಕು ಹಾಗಂತೇಳಿ ಲಕ್ಷ್ಮೀದೇವಿ ಉಪಾಸನ ಮಾಡಬಾರದು ಅಂತ ಕೃಷ್ಣ ಹೇಳಿಲ್ಲ. ಪ್ರತ್ಯೇಕವಾಗಿ ಪರಮಾತ್ಮನನ್ನ ಪೂಜೆ ಮಾಡದೇನೆ ಲಕ್ಷ್ಮೀದೇವಿ ಉಪಾಸನೆಯನ್ನ ಮಾಡೋದು ಸರಿಯಾದುದಲ್ಲ, ಬಹಳ ನಿಮಗೆ ಕ್ಲೇಶವನ್ನು ಉಂಟು ಮಾಡುತ್ತದೆ ಅಂತ ಪರಮಾತ್ಮ ಹೇಳ್ತಾ ಇದ್ದೇನೆ ಹೊರತು ಹಂಗಂದ್ರೆ ನಾಳಿನ ಲಕ್ಷ್ಮೀ ಗುಡಿಗೆ ಹೋಗೋದು ಬೇಡ ಅಂತಲೂ ನೀವು ಅನ್ಕೊಳಂಗಿಲ್ಲ. ಅವಶ್ಯವಾಗಿ ಲಕ್ಷ್ಮೀ ನಮಃ ಅನ್ರಿ, ಲಕ್ಷ್ಮೀದೇವಿಯ ಹಾಡುಗಳನ್ನು ಹಾಡಿ. ಆದರೆ ಎಲ್ಲ ಕಡೆಯೂ ಕೂಡ ಪರಮಾತ್ಮನ ಹೆಂಡತಿಯವಳು, ಪರಮಾತ್ಮನ ಪತ್ನಿಯವಳು ಅನ್ನುವಂತಹ ಅಭಿಪ್ರಾಯದಿಂದ ನೀವು ಸ್ತೋತ್ರ ಮಾಡಿದಾಗ ಇನ್ನಷ್ಟು ಅವಳಿಗೆ ಪ್ರೀತಿಯೇ ಉಂಟಾಗ್ತದೆ. ಬಹಳ ಬೇಗನೆ ಅವರು ಒಲಿತಾರೆ. ಎಲ್ಲಾ ದೇವತೆಗಳು ಅಷ್ಟೇ, ಮುಖ್ಯ ಪ್ರಾಣದೇವರೇ ಆಗಲಿ, ಇವರು ಪರಮಾತ್ಮನ ಮಕ್ಕಳು, ನಮಗೆಲ್ಲರಿಗೂ ಕೂಡ ಗುರುಗಳು ಅಂತ ಈ ತರಹ ತಿಳಿದುಕೊಂಡಾಗ ಪರಮಾತ್ಮ ಪ್ರಸನ್ನ ಆಗ್ತಾನೆ. ಅದಕ್ಕೆ ವಾಯುಸ್ತುತಿಯಲ್ಲಿ ಈ ಒಂದು ತತ್ವವನ್ನ ಬಹಳ ಸುಂದರವಾಗಿ ನಮಗೆ ತೋರಿಸ್ಕೊಟ್ಟಿದ್ದಾರೆ. ವಿಷ್ಣೋಹೋ ಅತ್ಯುತ್ತಮತ್ವಾತ್ ಅಖಿಲ ಗುಣಗಣೈ ತತ್ರ ಭಕ್ತಿಂ ಗರಿಷ್ಠಾಂ ಸಂಶ್ಲಿಷ್ಟೆ ಶ್ರೀಧರಾಭ್ಯಾಂ ಅಮುಮಥ ಪರಿವಾರಾತ್ಮನ ಸೇವಕೇಶು ಯಸ್ಸಂಧತ್ತೆ ವಿರಿಂಚಿ ಶ್ವಸನ ವಿಹಗಪಾನಂತ ರುದ್ರೇಂದ್ರ ಪೂರ್ವೇಶು ಆಧ್ಯಾಯನ್ ತಾರತಮ್ಯಂ ಸ್ಫುಟಮವತಿ ಸದಾ ವಾಯು ಅಸ್ಮದ್ಗುರುಸ್ತಂ. ನಮ್ಮ ಗುರುಗಳಾದ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ವಾಯುದೇವರು ಎಂಥವನನ್ನು ರಕ್ಷಣೆ ಮಾಡ್ತಾರೆ ಗೊತ್ತಾ? ಯಾರು ಪರಮಾತ್ಮನನ್ನು ಸರ್ವೋತ್ತಮ ಅಂತ ತಿಳಿತಾರೆ, ಲಕ್ಷ್ಮೀದೇವಿಯವರಿಂದ ಉಪಾಸಿತನಾದ ಪರಮಾತ್ಮನನ್ನು ಸರ್ವೋತ್ತಮ ಅಂತ ತಿಳಿದು ಉಳಿದಂತಹ ಎಲ್ಲ ದೇವತೆಗಳಲ್ಲೂ ಕೂಡ ಇವರು ಪರಮಾತ್ಮನ ಸೇವಕರು, ಪರಮಾತ್ಮನಿಗೆ ಹೆಂಡತಿಯಾಗಬೇಕಾದವಳು, ಲಕ್ಷ್ಮೀದೇವಿ ಮಕ್ಕಳು, ಬ್ರಹ್ಮವಾಯುಗಳು, ಸೊಸೆಯಂದರು, ಹೀಗೆಲ್ಲ ಒಂದು ದಾಸರಾಯರು ಹಾಡಿನಲ್ಲಿ ತೋರಿಸ್ಕೊಟ್ಟಿದ್ದಾರೆ ನೋಡಿ. ಆ ತರಹ ಇವರಲ್ಲಿ ಪರಿವಾರ ಅಂತ ತಿಳಿದುಕೊಂಡು, ಪರಿವಾರ ದೇವತೆಗಳು ಅಂತ ತಿಳಿದುಕೊಂಡು ಯಾರು ಸೇವೆಯನ್ನು ಮಾಡ್ತಾರೋ, ಯಾರು ಪರಮಾತ್ಮನ ಧ್ಯಾನವನ್ನ ಮಾಡ್ತಾರೋ ಅವರನ್ನ ಚೆನ್ನಾಗಿ ನಮ್ಮ ಗುರುಗಳಾಗಿರುವಂತಹ ಶ್ರೀಮದ್ ಆನಂದ ತೀರ್ಥರು ಕಾಪಾಡ್ತಾರೆ ಅಂತ ವಾಯುಸ್ತುತಿಯಲ್ಲಿ ಹೇಳಿದ್ದಾರೆ ನೋಡಿ. ಇದೆಲ್ಲವೂ ಕೃಷ್ಣ ಪರಮಾತ್ಮನ ಆದೇಶ ಮೂಲಕವಾಗಿಯೇ ಬಂದದ್ದು. ಆದರೆ ಲಕ್ಷ್ಮೀದೇವಿ ಮೋಕ್ಷ ಕೊಡ್ತಾಳೆ, ಆದ್ರೆ ಬಹಳ ಕ್ಲೇಶ ಪಡಬೇಕಾಗ್ತದೆ. ಅದಕ್ಕಿಂತಲೂ ಈ ರೀತಿ ಉಪಾಸನೆಯನ್ನು ಮಾಡಿದಾಗ ಪರಮಾತ್ಮನು ಪ್ರಸನ್ನ, ಲಕ್ಷ್ಮೀದೇವಿ ಪ್ರಸನ್ನರಾಗ್ತಾಳೆ, ಬಹಳ ಬೇಗನೆ ನಾವು ಮೋಕ್ಷವನ್ನು ಪಡಿಬಹುದು. ಹೀಗೆ ಪರಮಾತ್ಮ ಅವ್ಯಕ್ತ ಉಪಾಸನೆಯ ಮಹತ್ವವನ್ನು ತಿಳಿಸ್ಕೊಟ್ಟಿದ್ದಾನೆ. ಹೇಗೆ ಲಕ್ಷ್ಮೀದೇವಿಯ ಅನುಗ್ರಹವನ್ನು ಪಡಿಬೇಕು, ತನ್ಮೂಲಕವಾಗಿ ಮೋಕ್ಷವನ್ನು ಹೊಂದಬೇಕು, ಯಾವುದು ನಿಜವಾಗಿರುವಂತಹ ಮಾರ್ಗ ಅಂತಲೂ ತೋರಿಸಿಕೊಟ್ಟಿದ್ದಾನೆ. ಇನ್ನು ಮುಂದೆ ಇವತ್ತು ಗೀತೆಯ ಒಂದು ಅನುವಾದದ ಸಮಾಪ್ತಿಯನ್ನು ಮಾಡಬೇಕು ಅನ್ನುವಂಥ ಅಭಿಪ್ರಾಯ ಇತ್ತು. ಸಮಯ ತುಂಬಾ ಅಲ್ಪ ಇದೆ ಅಂತಾದ್ದರಿಂದ ಇನ್ನ ಅವಶಿಷ್ಟಾಂಶಗಳು ತುಂಬಾ ಇವೆ. ಪುರುಷೋತ್ತಮ ಯೋಗದ ಸ್ವಲ್ಪ ಆದರೂ ಅನುವಾದವನ್ನು ಮಾಡಬೇಕು. ಆ ಪುರುಷೋತ್ತಮ ಯೋಗ ಹಾಗೂ ಸಮಾಪ್ತಿಯ ಪರ್ಯಂತ ನಾಳೆಯ ದಿವಸ ಆ ಎಲ್ಲ ವಿಚಾರಗಳನ್ನು ನೋಡೋಣ ಅಂತ ಹೇಳ್ತಾ ಈ ಅಲ್ಪವಾಗಿರುವಂತಹ ಸೇವೆಯನ್ನ ಗುರುಗಳ ದ್ವಾರ ಪರಮಾತ್ಮನಿಗೆ ಅರ್ಪಣೆಯನ್ನು ಮಾಡ್ತೀನಿ. ಶ್ರೀಕೃಷ್ಣ ಅರ್ಪಣಮಸ್ತು. ಹರಿಯೇ ನಮಃ. ಈವರೆಗೆ ನಮ್ಮ ಅಷ್ಟೇ ಪ್ರವಚನವನ್ನು ನೀಡಿದಂತ